ನಮ್ಮೆಲ್ಲರ ಆರಾಧ್ಯ ಗುರು ವಿಶ್ವಗುರು ಬಸವ ತಂದೆಯನ್ನು ಮಂದಿರದಲ್ಲಿ ಧ್ಯಾನಿಸುತ್ತಾ ಬಸವ ಗುರುವಿನ ಕರುಳಿಗೆ ಹೋಗೊಟ್ಟು ಕಲ್ಯಾಣ ನಾಡಿನಲ್ಲಿ ತೊಳೆದು ಬೆಳಗಿರುವ ಸತ್ಯ ಶರಣರ ದಿವ್ಯ ಚೇತನಕ್ಕೆ ಹಣೆಮಣಿದು ಲಿಂಗಾಯತ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನಗೈದಿರ್ತಕ್ಕಂಥ ಹರಳಯ್ಯ ಮಧುವರ್ಷ ಶೀಲವಂತರ ದಿವ್ಯ ಚೇತನಕ್ಕೆ ಹಣೆಮಣಿದು ಎನ್ನ ದೀಕ್ಷಾಗುರು ಪರಮ ಪೂಜ್ಯ ಶ್ರೀ ಅಕ್ಕನವರ ದಿವ್ಯ ಚೇತನಕ್ಕೆ ಹಣೆಮಣಿದು ಕಲ್ಯಾಣ ಕ್ರಾಂತಿ ವಿಜಯೋತ್ಸವ ಮರಣವೇ ಮಹಾನವಮಿ ಮಹೋತ್ಸವ ಈ ಒಂದು 9 ದಿನಗಳ ಕಾಲ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇಲ್ಲಿಯವರೆಗೆ ಅನೇಕ ವಿಚಾರಗಳು ಅನುಭವಗಳು ನನಗೆ ಭಾಳ ಸಂತೋಷ ಇತ್ತು. ನಿನ್ನೆ ದಿನ ಮಾತಾಡಬೇಕಾದ್ರೂ ಕೂಡ ಭಾಳ ಜನ ಹೇಳ್ತಾ ಇದ್ರು, ಭಾಳ ಚಂದ ಮಾತಾಡಿದ್ರಿ ಚನ್ನಬಸವಣ್ಣವರು ಅಂತ. ಅವ್ರು ಯಾವ್ದಾರ ಊರಿಗೆ ಪ್ರವಚನಕ್ಕೆ ಹೋದ್ರಂದ್ರೆ ಮೊದಲು ಫೋನ್ ಮಾಡಿ ಹೇಳ್ತಾರೆ, ಭಾಳ ಚಂದ ಐತ್ರಿ. ಈಗ 2ನೇ ಮಾತು ಹೇಳ್ತಾರ, ಭಾಳ ಚಂದ ನಕ್ಕುರಿ ಅನ್ನೋರು ಅಂತ ಹೇಳ್ತಾರೆ. ಅದು ಹೇಳೋದೇ ಎಲ್ಲರೂ ನಕ್ಕುರಿ ಮತ್ತು ಭಾಳ ಚಂದ ಹೇಳಿದ್ರಿ. ಮತ್ತು ಆ ಊರಾಗಿನವ್ರು ಫೋನ್ ಮಾಡಿ ಹೇಳ್ತಿರ್ತಾರೆ, ಭಾಳ ಚಂದ ನಗಿಸ್ಯಾರಿ, ಭಾಳ ಚಂದ ಹೇಳ್ಯಾರಿ ಅಂತ. ಬಹಳ ಅನೇಕ ಅನುಭವಗೊಳ್ತಕ್ಕಂಥವರು ಪರಮ ಪೂಜ್ಯ ಶ್ರೀ ಅಕ್ಕನವರೊಂದಿಗೆ ನಾವು ಸುಮಾರು 12 ವರ್ಷಗಳಿಂದ ಅಕ್ಕರ ಜೊತೆಗೆ ಬೆಳೆದಿರ್ತಕ್ಕಂಥ ಜೀವನ. ಪರುಷಕಟ್ಟೆ ಒಂದು ರಥಧಾರಿಯಾಗಿ, ಯಾಕೆಂದ್ರೆ ಮಾಡಿಕೊಡೋದು ದೊಡ್ಡದಲ್ಲ, ಮುನ್ನಡೆಸೋದು ಬಹಳ ದೊಡ್ಡದಲ್ಲ. ಪರಮ ಪೂಜ್ಯ ಶ್ರೀ ಅಕ್ಕನವರು ಹಾಕಿಕೊಟ್ಟಿರ್ತಕ್ಕಂಥ ಪರುಷಕಟ್ಟೆಯಲ್ಲಿ ಇವತ್ತಿಗೂ ಕೂಡ ಯಾರು ವಚನ ಓದ್ಲಿಕ್ಕೆ ಇರ್ಲಿ ಇಲ್ಲದೆ ಇರಲಿ 4-5 ತಾಸು ಒಬ್ಬರೇ ಕುಂತಾದ್ರೂ ಪರುಷಕಟ್ಟೆ ನಿಷ್ಠೆ ಉಳಿಸ್ಕೊಂಡು ಬಂದರೆ ಒಂದು ನಿಮಿಷನೂ ಕೂಡ ಅಲ್ಲಿ ಇಲ್ಲಾಂದ್ರೆ ಅದೊಂದು ಏನು ಅಕ್ಕರು ಸಂಕಲ್ಪ ಇತ್ತೋ ಅದು ಈಡೇರಿಸ್ಕೊತಾ ಬರ್ತಾ ಇದ್ದಾರೆ. ಅದು ಭಾಳ ದೊಡ್ಡದು, ನನಗೆ ಭಾಳ ದೊಡ್ಡ ಶಕ್ತಿ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿರ್ತಕ್ಕಂಥದ್ದು ಭಾಳ ದೊಡ್ಡದು. ಆದರೆ ಈ ಒಂದು ನಿಭಾಯಿಸ್ತಕ್ಕಂಥ ಶಕ್ತಿ, ಅವ್ರು ಯಾವುದೇ ಮಾತಾಡ್ರಿ ವಚನಗಳ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವುದು ಕೇಳೋದು ವಚನಗಳು ಹೇಳೋ ರೀತಿಯಿಂದ ಅಧ್ಯಯನ ಮಾಡಿರ್ತಕ್ಕಂಥ ಜೊತೆಗೆ ಬರ್ತಕ್ಕಂಥ ನಮ್ಮ ಪರುಷಕಟ್ಟೆ ಚನ್ನಬಸವಣ್ಣನವರಿಗೆ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣರಾದ ಶರಣಬಸವ ಮಠಪತಿ ಅಣ್ಣರು. ಈಗಾಗಲೇ ಅವ್ರು ಮಾತಾಡಬೇಕಾದಾಗ ಅವ್ರ ಇಡೀ ಪರಿವಾರ, ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂತಂದ್ರೆ, ಭಾಳ ಕಡೆ ಒಂದು ಕೊರತೆ ಏನಿರ್ತಂದ್ರೆ ಮನೆಯವ್ರು ಬಂದರು ಮಕ್ಕಳು ಬರಲ್ಲ, ಮಕ್ಕಳು ಬಂದರು ಮನೆಯವ್ರು ಬರಲ್ಲ, ಏನೋ ಒಂದು ಸಮಸ್ಯೆ ಇರ್ತದೆ. ಇವ್ರು ಬಂದ್ರೆ ಅವ್ರು ಬರಲ್ಲ, ಅವ್ರು ಬಂದ್ರೆ ಇವ್ರು ಬರಲ್ಲ. ಒಟ್ಟಿನಾಗ ಏನಾರ ಒಬ್ಬರನ್ನ ಇದ್ರಾಗ ಇದ್ದೇವಲ್ಲ ಅಂತ ನಾವು ಬರ್ತಾ ಇರ್ತೀವಿ. ಆದ್ರೆ ಇವತ್ತು ನಾವು ನೋಡ್ಬೇಕು, ಇಡೀ ಪರಿವಾರ ಸಹಿತ ಇವತ್ತಲ್ಲ ಮೊದಲಿನಿಂದಲೂ ಕೂಡ ಈ ಒಂದು ತತ್ವದಲ್ಲಿ ಈ ಒಂದು ವಿಚಾರವನ್ನು ತಿಳ್ಕೊಂಡು ಪರಮ ಪೂಜ್ಯ ಶ್ರೀ ಅಕ್ಕನವ್ರ ಬಗ್ಗೆ ಅತ್ಯಂತ ಕಳಕಳಿ ಹೊಂದಿರತಕ್ಕಂಥ ನಮ್ಮ ಶರಣಬಸವ ಮಠಪತಿ ಅಪ್ಪರು ವೇದಿಕೆ ಮೇಲೆ ಅದರ ಅವರಿಗೆ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಡಾಕ್ಟರ್ ದೇವಕಿ ನಾಗೂರಿ ಅಪ್ಪರು ಮಾತಾಡಿದರು. ಅವರಿಗೆ ಅಪ್ಪರ ಬಗ್ಗೆ ಎಷ್ಟು ಕಳಕಳಿ ಅಂತಂದ್ರೆ, ಅವರಿಗೆ ಮೊಟ್ಟ ಮೊದಲು ಪ್ರವಚನಕ್ಕೆ ಬಂದಿದ್ರು. ಅದಾದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ನಾವು ಇದೇ ಮರಣವೇ ಮಹಾನವಮಿ ಮಹೋತ್ಸವ ಕಾರ್ಯಕ್ರಮ ನಡೀತಕ್ಕಂಥ ಸಂದರ್ಭದಲ್ಲಿ ಪೂಜ್ಯಶ್ರೀ ಅಕ್ಕನವರು ಒಂದು ನಾಟಕ ಮಾಡಬೇಕು ಅಂತ, ರೂಪಕ ಮಾಡ್ಬೇಕಂತ ಎಲ್ಲರಿಗೂ ಹೇಳಿದಾಗ ಇವ್ರಿಗೆ ಯಾವ ಪಾತ್ರ ಕೊಟ್ಟಿದ್ರು? ಅಕ್ಕ ಮಹಾದೇವಿ ಪಾತ್ರ ಕೊಟ್ಟಿದ್ರು. ಅಕ್ಕ ಮಹಾದೇವಿ ಪಾತ್ರ ಹಾಕೊಂಡು ಅವರು ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆ ಅಕ್ಕರ ಹತ್ರ ಹೋಗಿ ಹೇಳಿದ್ರಂತ, ಅಕ್ಕ ನೀವು ಕೈ ಸ್ಪರ್ಶ ಮಾಡಿ ನನಗೇನಿದು ಹಾಕಿರಲ್ಲ, ನನ್ನ ಮೈ ರೋಮಾಂಚನ ಆಗ್ಲತ್ತು ಅಂತಂದ್ರೆ ಅಪ್ಪಟ ಬಸವ ನಿಷ್ಠೆ ಅದ ನಿಮ್ಮೊಳಗ, ಅದಕ್ಕೆ ಬಸವಣ್ಣ ನಿಮ್ಮ ಕೈ ಹಿಡಿತಾರ ಅಂತಂದು ಅಕ್ಕವ್ರು ಹೇಳಿದ್ರಂತ. ಅವಾಗ್ಲೂ ಕೂಡ ಅಷ್ಟೇ ನಿಷ್ಠೆ ಬೆಳೆಸ್ಕೊಂಡಿರ್ತಕ್ಕಂಥವ್ರು ನಮ್ಮ ದೇವಕಿ ನಾಗೂರಿ ಅಕ್ಕರು. ಅಕ್ಕರ ಬಗ್ಗೆ ಅಪಾರ ಕಳಕಳಿ, ಅಪಾರ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅನುಭವ ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಆಮಂತ್ರಿತರಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಮೃತ್ ಚಿಂಕೋಡೆ ಅಣ್ಣನವರು. ಮೊದಲಿನಿಂದಲೂ ಕೂಡ ವರ್ಷಕಟ್ಟೆ ನಿಷ್ಠೆ, ಬಸವ ಸೇವೆ ಯುದ್ಧದಲ್ಲಿ ಯಾವುದೇ ಕಾರ್ಯ ನಡೀಲಿ ಸದಾಕಾಲ ದಾಸೋಹ ಮಾಡ್ತಾ ಇದು ನಮ್ಮ ಮನೆ ಅಂತಕ್ಕಂಥ ಭಾವನೆಯಿಂದ ಸೇವೆ ಮಾಡ್ತಕ್ಕಂಥವ್ರು ನಮ್ಮ ಅಮೃತ್ ಚಿಂಕೋಡೆ ಅಣ್ಣವರು. ಅವರಿಗೂ ಕೂಡ ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಜೊತೆಗೆ ರಾಜ್ಕುಮಾರ್ ಬಗ್ದಾಲ್ ಅಣ್ಣವರು ವೇದಿಕೆ ಮೇಲೆ ಅದರ ಮೊದಲಿನಿಂದಲೂ ಕೂಡ ವಚನ ವಿಜಯೋತ್ಸವ ಸಂದರ್ಭದಲ್ಲಿ ಅನೇಕ ಸೇವೆಗಳು
ಒಂದೊಂದು ತಿಂಗಳು ಮನೆ ಬಿಟ್ಟು ಬಂದು ಜ್ಯೋತಿ ಸ್ವಚ್ಛ ಮಾಡ್ತಕ್ಕಂಥದ್ದು, ಹಳ್ಳಿ ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಅವ್ರ ಜೊತೆಗೆ ಹೋಗಿ ಪ್ರಚಾರ ಮಾಡ್ತಕ್ಕಂಥ ಅನೇಕ ಕಾರ್ಯ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಕುಮಾರ್ ಬಗ್ದಲೆ ಅಣ್ಣವರು. ಅವರಿಗೂ ಕೂಡ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಇನ್ನೊಬ್ಬ ನಮ್ಮ ಗಂಗಮ್ಮ ನಂದೆ ಹಾಕೊಂಡು ಕುಂತಾರ. ಮೊನ್ನೆ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ. ಅವ್ರು ಇಲ್ಲೇ ಬೀದರ್ನಲ್ಲಿ ನೆಲೆಸಿ ಬಹಳ ವಚನ ಗಾಯನ ಮತ್ತು ಅಪ್ಪಟ ಬಸವನಿಷ್ಠೆ ಹೊಂದಿರತಕ್ಕಂಥ ಪರಿವಾರ ನಮ್ಮ ಗಂಗಮ್ಮ ನಂದೆ ಹಾಕೋರದಾರ. ಅವರಿಗೂ ಕೂಡ ಹೃತ್ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸ್ವಾಗತ ಕೋರಿರ್ತಕ್ಕಂಥ ಅಭಿಷೇಕ್ ಮಠಪತಿಯವರಲ್ಲಿಯೂ, ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡ್ತಾ ಬಂದಿರತಕ್ಕಂಥ ಬಸವ ಪ್ರಸಾದ್ ಹಳ್ಳಿಯವರಲ್ಲಿಯೂ, ಎಲ್ಲಕ್ಕಿಂತ ಹೆಚ್ಚಿನದಾಗಿ 9 ದಿನಗಳ ಕಾಲ ಕಾರ್ಯಕ್ರಮದಲ್ಲಿ ಏನು ಕುಂದು ಕೊರತೆ ಆಗ್ಲಾರ್ದಂಗ ನಾವು ಬರ್ತಿದ್ದೆವು 6, 6:30, 7 ಗಂಟೆ ಸಂಪಿದ್ದಾಗ ಬಂದು ಈ ಕಾರ್ಯಕ್ರಮ ತಯಾರಿ ಮಾಡ್ಕೊಂಡು ನಾವು ಕೂಡ್ತಿದ್ದೆವು. ಅದನ್ನ ಈ ಕಾರ್ಯಕ್ರಮದಲ್ಲಿ ಮೊದಲು ಬಂದು ಕೂಡ್ತಕ್ಕಂಥವ್ರು ಇಲ್ಲಿ ಏನೂ ಕಮ್ಮಿ ಇರಬಾರ್ದು, ಎಲ್ಲ ಕರೆಕ್ಟ್ ನಡಿಬೇಕಂತ ನೋಡ್ಕೊಂಡು ಬಂದಿರ್ತಕ್ಕಂಥವ್ರು ನಮ್ಮ ರಮೇಶ್ ಮಠಪತಿ ಅಂತ ಹೇಳಕ್ಕೆ ನನ್ಗೆ ಭಾಳ ಸಂತೋಷ ಅಂತ. ಅವ್ರ ಅಪ್ಪರು ಮೊದಲು ಬರ್ತಿದ್ರು, ಬಂದು ಎಲ್ಲ ವ್ಯವಸ್ಥೆ ನೋಡ್ತಿದ್ರು. ಜೊತೆಗೆ ನಮ್ಮ ಭಜನಾ ತಂಡ, ಯಾಕೆಂದ್ರೆ ಅವ್ರ ಭಜನೆ ಹೆಂಗಿರ್ತದೆ ಅಂತಂದ್ರೆ ಒಂದು ಉತ್ಸಾಹ ತುಂಬ ಬಿಡ್ತದ. ಮುಂದೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮಗೆ ಉತ್ಸಾಹ ತುಂಬತಕ್ಕಂಥದ್ದು ಬಹಳ ದೊಡ್ಡದು. ಆ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮೆಲ್ಲ ಭಜನಾ ತಂಡಕ್ಕೂ, ಅದೆಲ್ಲಕ್ಕಿಂತ ಹೆಚ್ಚಿನಾಗಿದ್ದಾಗಿ ಕಾರ್ಯಕ್ರಮದಲ್ಲಿ ಒಂದು 9 ದಿನಗಳ ಕಾಲ ಈ ಒಂದು ಪರಿಸರದಲ್ಲಿ ನಿಂತು ಮಡಿಯಾಗಿ ಅನುಭವವನ್ನು ಪಡೆದಿರ್ತಕ್ಕಂಥ ತಮ್ಮೆಲ್ಲ ಶರಣ ಹೃದಯಕ್ಕೆ ಅನಂತ ಶರಣಾರ್ಥಿ. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣವೆಂಬುದು ಪ್ರಣತೆಯಾಯಿತು, ನಾನು ಬತ್ತಿಯಾದೆನು, ನೀವು ತೈಲವಾದಿರಿ, ಪ್ರಭುದೇವರು ಜ್ಯೋತಿಯಾದರು. ಪ್ರಣತೆ ಒಡೆಯಿತು, ಬತ್ತಿ ಬಿದ್ದಿತು, ತೈಲ ಚೆಲ್ಲಿತು, ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣರ ಮನ ನೊಂದಿದ್ದಯ್ಯ. ಕಲ್ಯಾಣ ಕ್ರಾಂತಿಯ ಒಂದು ಕಥೆಯನ್ನ ನಾವು ಹೇಳಬೇಕಾಯ್ತು ಅಂತಂದ್ರೆ ಭಾವ ಬಹಳ ಗಟ್ಟಿ ಇರಬೇಕು ಅಂತ ಹೇಳ್ತಾರೆ. ಕ್ರಾಂತಿಯ ಕುರಿತಾಗಿ ಅನೇಕ ವಿಚಾರಗಳು ನಾವು ಈಗಾಗಲೇ ಕೇಳ್ತಾ ಬಂದಿದ್ದೇವೆ. 9 ದಿನಗಳ ಕಾಲ ಚಿಂತನೆ ನಡೀತು. ಏನೇನು ಕ್ರಾಂತಿಗಳು ಆದವು, ಯಾವ ರೀತಿ ಶರಣರು ತಮ್ಮ ಪ್ರಾಣವನ್ನೇ ಬಲಿದಾನಗೈದು ನಮಗಾಗಿ ವಚನ ಸಾಹಿತ್ಯ ಉಳಿಸೋದ್ರು ಅಂತಕ್ಕಂಥದ್ದನ್ನ ನಾವು ಮೊದಲಿನಿಂದಲೂ ಕೇಳ್ತಾ ಬರ್ತಾ ಇದ್ದೀವಿ. ಆದರೂ ಕೂಡ ಅದು ಮೆಲುಕಾಡಿಸ್ತಾ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಸುಮ್ಮನೆ ಸಿಕ್ಕಿದ್ದಲ್ಲ, ನಮಗೆ ಯಾವುದು ಸುಮ್ಮನೆ ಸಿಕ್ಕಿದ್ದಲ್ಲ. ಮತ್ತೆ ಯಾವುದು ಸುಮ್ಮನೆ ಸಿಗ್ತದೋ ಅದಕ್ಕೆ ಬೆಲೆ ಇರಲ್ಲ ಅಂತ ಹೇಳ್ತಾರೆ. ಪುಕ್ಷಟೆ ಸಿಕ್ಕಿದಕ್ಕೆ ಬೆಲೆ ಇರಲ್ಲ. ನಾವು ರೋಡಿ ಮೇಲೆ ಹೋಗ್ತಾ ಇರ್ತೀವಿ, ಯಾರೋ ನಿಮಗೆ ಪಾಂಪ್ಲೆಟ್ ಕೊಟ್ಟಿರ್ತಾರೆ, ಇದು ಏನದ ಓದ್ರಿ, ಇದು ತಗೋರಿ ಅಂತ ಹೇಳಿದ್ರೆ ತಗೋತೀವೋ, ಅದು ಮನಸ್ಸು ಬಿಸಾಕ್ ಹೋಗ್ತೀವಿ. ಮುಂದೆ ಓದಲಿ, ಯಾಕೆ ಓದಲಿ ಅಂದ್ರೆ ಅದು ನಾವು ಸುಮ್ಮನೆ ಸಿಕ್ಕಿದ್ದದ. ₹1 ಕೊಟ್ಟು ಖರೀದಿ ಮಾಡಿ ಅದು ತಗೊಂಡೆ ಬಂದ್ರೆ ಅದರ ಒಂದು ಅಕ್ಷರ ಬಿಡ್ಲಾರ್ದಂಗೆ ಓದ್ತೀವಿ. ಯಾಕಂದ್ರೆ ಅದು ಬೆಲೆ ಕೊಟ್ಟು ಖರೀದಿ ಮಾಡಿರ್ತದ. ಹಂಗ ಶರಣರು ನಮಗ ಬರ್ದಿಟ್ಟು ಹೋಗಿಲ್ಲ, ಹೇಳಿಟ್ಟು ಹೋಗಿಲ್ಲ, ಹಿಂಗ ಮಾಡ್ರಿ ಅಂತ ಹೇಳಿ ಹೋಗಿಲ್ಲ. ಏನಂದ್ರೆ ತಮ್ಮ ಪ್ರಾಣವನ್ನೇ ಬಲಿದಾನಗೈದು ಹಿಂಗ ಬದುಕ್ರಿ ಅಂತ ತೋರಿಸೋಗಿರಲ್ಲ. ಇದು ಬಹಳ ದೊಡ್ಡದ. ಅದಕ್ಕಾಗಿ ಅದನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ನಮ್ಮ ಮೈ ರೋಮಾಂಚನ ಆಗ್ತದ. ಮೈ ರೋಮಾಂಚನ ಯಾಕಾಗ್ತದ, ಕಣ್ಣಲ್ಲಿ ನೀರು ಯಾಕೆ ಬರ್ತಂದ್ರೆ ಅವರು ನಮಗಾಗಿ ಪಟ್ಟಿರ್ತಕ್ಕಂಥ ಕಷ್ಟ, ನಮಗಾಗಿ ಬಿಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯ ಉಳಿದುದಲ್ಲ. ಇದ್ರ ಹಿಂದೆ ಎಷ್ಟು ತ್ಯಾಗ ಬಲಿದಾನ ಅದ, ಯಾವ ರೀತಿ ಕಾರ್ಯ ಆಗಿತ್ತಂತ ನೆನೆಸ್ಕೊಂಡ್ರ ಇವತ್ತಿಗೂ ಕೂಡ ನಮ್ಮ ಕಣ್ಣಲ್ಲಿ ನೀರು ಬರ್ತಾವ. ಅಂಥ ಕಾರ್ಯವನ್ನು ಶರಣರು ಮಾಡಿ ವಚನ ಸಾಹಿತ್ಯ ಉಳಿಸೋದು. ಅದಕ್ಕೆ ಬಸವಣ್ಣ ಹೇಳ್ತಾರೆ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ಕಲ್ಯಾಣ ಪ್ರಣತೆ ಆಯಿತು, ನಾನು ಬತ್ತಿಯಾಗಿ ನೀವು ತೈಲ ಆದ್ರಿ, ಪ್ರಣತೆ ಜ್ಯೋತಿ ಬೆಳಕು, ಕಲ್ಯಾಣ ತುಂಬಿಕೊಂಡಿತ್ತು ಅಂತಕ್ಕಂಥದ್ದು ಒಂದು ವಿಚಾರದ ಮುಖಾಂತರವಾಗಿ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಮೊದಲು ಕಟ್ಟಿದ್ದು ಕಲ್ಯಾಣ. ಹೆಂಗೆ ಕಟ್ಟಿದ್ದು ಕಲ್ಯಾಣ ಅಂತಂದ್ರೆ, ಕಲ್ಯಾಣಕ್ಕೆ ಬಸವಣ್ಣವ್ರು ಬಂದರು, ಅಸಂಖ್ಯಾತ ಶರಣಗಣ ಬಂತು. ಕಲ್ಯಾಣ ಹೆಂಗಾಯ್ತು ಅಂತಂದ್ರೆ ಕಾಯಕ ದಾಸೋಹ, ನೀಡುವವರಿದ್ರು, ಬೇಡುವವರಿಲ್ಲದೆ ಇರ್ತಕ್ಕಂಥ ಸಮೃದ್ಧಿ ರಾಜ್ಯ ನಿರ್ಮಾಣ ಆಯ್ತು. ಕಲ್ಯಾಣ ಪಟ್ಟಣ ಹೆಂಗಿತ್ತು ಅಂತಂದ್ರೆ ಎಲ್ಲಿ ನೋಡ್ರಲ್ಲಿ ಶಿವನ ಬೆಳಕು, ಶಿವನ ಪ್ರಕಾಶ,
ಅದಕ್ಕೆ ಕೈಲಾಸದಾಗ ಶಿವನಿಗೆ ಕೂಡ್ಲಕ್ ಆಗ್ತಿರ್ಲಿಲ್ಲ. ಒಂದರ ಸರಿ ದಿನದಾಗ ಒಮ್ಮರ ಬಂದು ಬಾಪು ಶರಣರಿಗರ ಭೇಟಿ ಮಾಡಿ ಹೋಗ್ತಿದ್ದಂತ. ಯಾಕಂದ್ರೆ ಕೈಲಾಸದಾಗ ಇರ್ತಕ್ಕಂಥ ಶರಣರೆಲ್ಲ ಕಲ್ಯಾಣದಾಗ ಅದಾರ ಅಂತ ಹೇಳ್ತಿದ್ರು. ಜನಪದ ನೋಡಿ ಅನೇಕ ಕಥೆ ಮುಖಾಂತರ ನಾವು ಅದು ನೋಡ್ತಿರ್ತೀವಿ. ಅದಕ್ಕಾಗಿ ಕಲ್ಯಾಣ ಅಂದ ತಕ್ಷಣ ಮೈರೋಮಾಂಚನಗೊಳ್ತಕ್ಕಂಥ ಒಂದು ಅದ್ಭುತ ಕಲ್ಪನೆಯನ್ನ ಕೊಟ್ಟು ಇಡೀ ಕಲ್ಯಾಣ ರಾಜ್ಯ ಕಟ್ಟಿದ್ರು ಗುರು ಬಸವಣ್ಣನವರು. ಅಂಥ ಕಟ್ಟಿರ್ತಕ್ಕಂಥ ಕಲ್ಯಾಣ ರಾಜ್ಯನು ಕೂಡ ಗುರು ಬಸವಣ್ಣನವರ ಕಣ್ಣೆದುರಿಗೆ ಒಡೆದು ಹೋಯ್ತಲ್ಲ. ಅವಾಗ ಬಸವಣ್ಣ ಹೇಳ್ತಾರೆ, ಪಣತೆ ಒಡೆಯಿತ್ತು, ತೈಲ ಚೆಲ್ಲಿತ್ತು, ಬತ್ತಿ ಬಿದ್ದಿತ್ತು, ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ. ಇದು ಸುಮ್ಮನೆ ಮಾತಲ್ಲ. ತಾನು ತನ್ನ ಎದುರಿಗೆ ಒಂದು ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥದ್ದು ತನ್ನ ಎದುರಿಗೆ ಒಡೆದು ಹೋದಾಗ ಆ ನೋವು ಸಾಮಾನ್ಯವಾಗಿರ್ತಕ್ಕಂಥ ನೋವುಗಳಿರಲ್ಲ. ಅನುಭವಿಸಿದವರಿಗೆ ಮಾತ್ರ ಆ ನೋವಿನ ಒಂದು ತೀವ್ರತೆ ಅರ್ಥ ಆಗ್ತದೆ. ಬಸವಣ್ಣನವರು ತಮ್ಮ ಎದುರಿಗೆ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ತಮ್ಮ ಎದುರಿಗೆ ಒಡೆದು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ಪಣತೆ ಒಡೆದು ಹೋಯ್ತು, ಎಲ್ಲಾ ಶರಣರು ಚೆದ್ರು ಹೋದ್ರು, ಕೂಡಲ ಸಂಗನ ಶರಣರ ಮನ ನೊಂದಿತಯ್ಯ ಅಂತ ಬಳಸ್ಬೇಕಾಯ್ತಂತಂದ್ರ ಅಲ್ಲಿ ಬಸವಣ್ಣನವರು ನೋವು ಏನಿತ್ತು ಅಂತ ನಮಗೆ ಅರ್ಥ ಮಾಡ್ಕೊಳ್ಬೇಕು. ಆ ನೋವನ್ನು ಪೂರೈಸ್ತಕ್ಕಂಥ ಒಂದು ಭರವಸೆ ನಾವು ಬಸವಣ್ಣವರಿಗೆ ಏನ್ ಕೊಡ್ಬೇಕಾಗ್ಯದಂದ್ರೆ, ಶರಣರು ನಂದುವ ಜ್ಯೋತಿಗಳೆಲ್ಲ ಶರಣರು ಬೆಳಗುವ ಸೂರ್ಯ ಚಂದ್ರರಿದ್ದಾಗ ಅದರ ವಾರಸದಾರ ನಾವು ಹುಟ್ಟಿದೆವು ಮಾತ್ರ ತತ್ವ ಪ್ರಸಾರ ಜಗತ್ತಿನಾದ್ಯಂತ ಮಾಡ್ತೀವಂದೇವಂದ್ರ ಅದೇ ನಿಜವಾಗ್ಲೂ ಶರಣರಿಗೆ ಕೊಡ್ತಕ್ಕಂಥ ಒಂದು ದೊಡ್ಡ ಭರವಸೆ ಅಂತ ನಮಗನಿಸ್ತದೆ. ಯಾಕಂದ್ರೆ ಸುಮ್ಮನಲ್ರಿ, ಭೂಮಿಯಲ್ಲಿ ಬಿದ್ದ ಬೀಜವ ಕೆಟ್ಟಿತನ ಬೇಡ, ಮುಂದೆ ಫಲದೊಳಗರ. ಒಂದು ಬೀಜ ಭೂಮಿ ಒಳಗೆ ಬಿತ್ತದಂತಂದ್ರೆ ಅದು ಕೆಟ್ಟಿತ್ತಂತ ನಾವನ್ನೆಲ್ಲ, ಮುಂದೆ ಫಲವಾಗಿ ಸಾವಿರ ಮರವನ್ನ ಕೊಡ್ತಕ್ಕಂಥ ಒಂದು ಬೀಜವನ್ನ ಕೊಡ್ತಕ್ಕಂಥ ಮರ ಯಾವ ರೀತಿ ಆಗ್ತದೋ ಹಾಗೆ ಹರಳಯ್ಯ ಮಧುವರ್ಷ ಶೀಲವಂತ ಅಸಂಖ್ಯಾತ ಶರಣರು ನಮಗಾಗಿ ಪ್ರಾಣ ಕೊಟ್ಟು ಹೋಗ್ಯಾರಂತಂದ್ರ ಅವರು ಪ್ರಾಣ ಕೊಟ್ಟವರಲ್ಲ, ಅವ್ರ ಭೂಮಿ ಒಳಗೆ ಬಿದ್ದಿರ್ತಕ್ಕಂಥ ಬೀಜ ಅದು ತೆನೆಗಳೇ ನಾವು ಹುಟ್ಟಿದೆವು ಮತ್ತೆ ಮುಂದೆ ತತ್ವ ಪ್ರಸಾರ ಮಾಡ್ತೀವಿ ಅಂತಕ್ಕಂಥ ಗಟ್ಟಿತನ ನಮ್ಮೊಳಗೆ ತಂದುಕೊಂಡು ಮತ್ತೆ ನಿಂದಿರ್ಬೇಕು. ಸಾಮಾನ್ಯ ಏನ್ರಿ, ಒಂದು ಕ್ಷಣ ಯೋಚನೆ ಮಾಡಿದೆವು ಅಂತಂದ್ರೆ ಒಂದು ಕಡೆ ಶರಣರೆಲ್ಲ ಚೆದರು ಹೋದ್ರು. ಅಕ್ಕನಾಗಮ್ಮ 80 ವಯಸ್ಸಿನ ಅಕ್ಕನಾಗಮ್ಮ ವಚನ ಸಾಹಿತ್ಯ ರಕ್ಷಣೆ ಮಾಡ್ಬೇಕಂತ ಮುಂದಾಳತ್ವ ವಹಿಸ್ಕೊಂಡ್ರು. ಉಳುವಿ ದಟ್ಟ ಕಾಡಿನ ಒಳಗೆ ಹೋದ್ರು. ಉಳುವಿ ದಟ್ಟ ಕಾಡಿನ ಒಳಗೆ ಹೋಗಿ ವಚನ ಸಾಹಿತ್ಯ ಉಳಿಸ್ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಕಾದರವಳ್ಳಿ, ಧಾರವಾಡ ಹತ್ರ ಕಾದರವಳ್ಳಿ ಹತ್ರ ಹೋದಾಗ ಬಿಚ್ಚಳನ ಅಳಿಯ ಬಿಚ್ಚಳ ಬಂದು ಅಲ್ಲಿ ಯುದ್ಧ ಆಗ್ತದ. ಶರಣರೊಂದಿಗೆ ಯುದ್ಧ ಆದಾಗ ಮತ್ತೆ ಅಲ್ಲಿ ಶರಣರು ವಿಜಯ ಸಾಧಿಸಿ ವಚನ ಸಾಹಿತ್ಯ ಉಳಿಸ್ಬೇಕಂತ ಉಳುವಿ ಕಾಡಿನ ಹೋದಾಗ ಚಿಗಣಿ ಹುಳಗಳು, ಎಷ್ಟೋ ಚಿಗಣಿ ಹುಳಗಳು ಶರಣರ ಕಾಲಿಗೆ ಅಂಟಿಕೊಂಡು ರಕ್ತ ಹೀರ್ಲಿಕ್ಕೆ ಪ್ರಾರಂಭ ಮಾಡ್ತವ. ಇಷ್ಟು ರಕ್ತ ಹೀರಿ ಒಂದು ದೊಡ್ಡ ಬಾಲ್ ಆದಂಗಾಗಿ ಕೆಳಗೆ ಬೀಳ್ತವ. ಆ ಚಿಗಣಿ ಹುಳಗಳಿಂದ ತಪ್ಪಿಸ್ಕೊಳ್ಬೇಕಂತ ಎಷ್ಟೋ ಶರಣರು ಈ ಗಿಡದ ಮೇಲೆ ಮಲ್ಕೊಂಡು, ಹಿಂಗ ಗಿಡದ ಮೇಲೆ ಟೊಂಗೆ ಮೇಲೆ ಮಲ್ಕೊಂಡು ಅಲ್ಲೇ ಕೆಳಗಿಳಿದ್ರು ಚಿಗಣಿ ಹುಳುಗಳು ಕಾಟವಂತ ಎಷ್ಟೋ ಶರಣರು ಅಲ್ಲೇ ಪ್ರಾಣ ಕಳ್ಕೊಂಡು. ಜನಪದ ನುಡಿ ಒಳಗಲ್ಲಿ ಏನು ಬರ್ದನಂದ್ರೆ, ಶರಣರು ತೊಟ್ಟಿಲಿನಲ್ಲಿ ಕುಳಿತು ತೂಗುತ್ತಾ ಸ್ವರ್ಗಕ್ಕೆ ಹೋದರು ಅಂತ ಬರೀತಾರೆ. ಅಂದ್ರೆ ಶರಣರು ತೂಕೊಂಡು ತೊಟ್ಟಿಲ ಕುಂತು ಹೋಗ್ಯಾರ ಅಂದ್ರೆ ಅರ್ಥ ಏನಂದ್ರೆ, ಕೆಳಗಿಳಿದ್ರು ಹುಳ ಕಡಿತವಂತ ಗಿಡದ ಟೊಂಗೆ ಮೇಲೆ ಕುಂತು ತಮ್ಮ ಪ್ರಾಣ ಹೋದ್ರು ಕೂಡ ವಚನ ಸಾಹಿತ್ಯ ಉಳಿಸ್ಬೇಕಂತ ಉಳಿವಿ ದಟ್ಟ ಕಾಡಿನಾಗ ಹೋಗ್ತಾರ. ವಚನ ಸಾಹಿತ್ಯ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರ. ಅಕ್ಕನಾಗಮ್ಮ ಇಷ್ಟೆಲ್ಲ ಮತ್ತೆ ವಚನ ಸಾಹಿತ್ಯ ಉಳಿಸ್ಕೊಂಡು ಮತ್ತೆ ಉಳಿವಿ ಕಾಡಿನಾಗ ಹೋಗಿ ಅಲ್ಲಿ ವಚನ ಸಾಹಿತ್ಯ ಉಳಿಸ್ತಾರ. ಹರ ಭಜನೆ ಗುರು ಸೇವೆ ಗುರುತರದೆ ಮಾಡುತ್ತಲೇ ಶರಣಗಣ ಕೂಡಿ ಉಳವಿಯೋಳು, ಶರಣಗಣ ಕೂಡಿ ಉಳವಿಯೋಳು ಮರುದಿನವೇ ಮೆರೆಸಿದರು ತತ್ವ ಮಂಟಪವ. ಎಷ್ಟು ಸುಂದರವಾಗಿರ್ತಕ್ಕಂಥ ನುಡಿಯೊಳಗೆ ಜನಪದ ಹಿಡಿದಿರ್ತಾರಂದ್ರೆ, ಮತ್ತೆ ಶರಣರು ಧೃತಿಗೆಡ್ಲಿಲ್ಲ, ತಮ್ಮ ಕಣ್ಮುಂದೆ ಹಾಳಾಯ್ತು ಅಂತ ವಿಚಾರ ಮಾಡಲಿಲ್ಲ. ಮತ್ತು ಕಟ್ಟಬೇಕು, ನಾವು ಕಟ್ಟತಕ್ಕಂಥ ಸಾಮರ್ಥ್ಯ ನಮಗದ. ಯಾಕೆ ಸಾಮರ್ಥ್ಯ ಅಂದ್ರೆ, ಮಂಟಪದ ಹೆಚ್ಚೇನು ಗಂಟೆಯನ್ನು ಕೆಡಿಸಿದರೆ ಒಂದು ಜೇನು ಸುಂದರವಾಗಿರ್ತಕ್ಕಂಥ ಗೂಡು ಕಟ್ತದ, ಅದರ ಜೇನು ತುಪ್ಪ ತಂದು ಸಂಗ್ರಹ ಮಾಡ್ತದ. ಸ್ವಾರ್ಥಿ ಮಾನವಾದ ಹೊಡಿತಾನ, ಜೇನು ತುಪ್ಪ ತಗೊಂಡು ಹೋಗ್ತಾನ. ಆದ್ರೆ ಜೇನು ಹುಳಗಳು ಉತ್ತರ ಕೊಡ್ತಾವಂತ. ಏನ್ ಉತ್ತರ ಕೊಡ್ತಾವಂದ್ರೆ, ನೀನು ನಮ್ಮಲ್ಲಿರ್ತಕ್ಕಂಥ ಜೇನು ತುಪ್ಪ ಒಯ್ಬೋದು, ಆದ್ರೆ ಜೇನು ಕಟ್ತಕ್ಕಂಥ ಕಲೆ ನಮಗದ, ಮತ್ತೆ ನಾವು ಜೇನು ತಯಾರು ಮಾಡ್ತೀವಿ ಅಂತ ಜೇನು ಹುಳಗಳು ಯಾವ ರೀತಿ ಮಾನವನಿಗೆ ಉತ್ತರ ಕೊಡ್ತಾವೋ ಅದೇ ರೀತಿ ಶರಣರು ವಚನ ಸಾಹಿತ್ಯ ಸುಟ್ಟಾಕಬೇಕಂತ ಎಷ್ಟು ಪುರೋಹಿತ ಶಾಹಿಗಳು ಮುಂದೆ ಬಂದರೂ ಕೂಡ ಶರಣರ ಜೊತೆಗಿರಲಿಲ್ಲ ಮತ್ತು ವಚನ ಸಾಹಿತ್ಯ ಉಳಿಸಿ
ಉಳಿಸ್ಬೇಕು, ವಚನ ಸಾಹಿತ್ಯದ ಪ್ರಸಾರ ಮಾಡ್ಬೇಕಂತ ಉಳ್ವಿ ದಟ್ಟ ಕಾಡಿನೊಳಗೆ ಹೋಗಿ ವಚನ ಸಾಹಿತ್ಯ ಇಟ್ಟು ಅದನ್ನು ಪ್ರಚಾರ ಮಾಡ್ತಾ ಹೋಗ್ತಾರ. ಅಂತ ಸಂದರ್ಭದಾಗ ಅಕ್ಕ ನಾಗಮನಿಗೆ ಒಂದು ದುಃಖ ಬರ್ತದೆ, ಮತ್ತೊಂದು ಬರಸಿಡಿಲಿನಂತೆ ಬರ್ತದೆ. ಚನ್ನಬಸವಣ್ಣರು ಹೇಳ್ತಾರೆ, ನನ್ನ ಕಾರ್ಯ ಮುಗಿತು. ಈ ಕಡೆ ಬಸವಣ್ಣವ್ರು ಹೋಗ್ಬಿಟ್ಟಾರೆ, ಈ ಕಡೆ ನೀಲಾಂಬಿಕಾ ತಾಯಿ ಹೋಗ್ಬಿಟ್ಟಾರೆ. ಮುಂದಿರ್ತಕ್ಕಂಥ ಮಗ, ತನ್ನ ಮುಂದೆ ಇರ್ತಕ್ಕಂಥ ಮಗ ವಚನ ಸಾಹಿತ್ಯ ಉಳಿಸ್ತಕ್ಕಂಥ ಸಂರಕ್ಷಣೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿರ್ತಕ್ಕಂಥ ಮಗ ವಚನ ಸಾಹಿತ್ಯ ಉಳಿಸಿವಿ, ಈಗ ನನ್ನ ಕಾರ್ಯ ಮುಗಿತು, ನಾ ದೇವನಲ್ಲಿ ಒಡವೆದು ಒಂದಾಗಲ್ಲ ಅಂತ ಹೇಳಿ ಚನ್ನಬಸವಣ್ಣರು ಲಿಂಗೈಕ್ಯರಾಗ್ತಾರ. ಲಿಂಗೈಕ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕನಾಗನಿಗೆ ಇಷ್ಟು ದುಃಖ ಆಗ್ತದಂತಂದ್ರೆ ತನ್ನ ಕಣ್ಣೆದರಿಗೆ ಹಿರಿ ಜೀವ, ತನ್ನ ಕಣ್ಣೆದರಿಗೆ ಎಲ್ಲರೂ ಕಳೆದೋಗ್ತಾರೆ. ದುಃಖದಿಂದ ಒಂದು ಮಾತು ಹೇಳ್ತಾರೆ ಅಕ್ಕನಾಗಮ್ಮ ತಾಯಿ, ಬಸವಣ್ಣ ನೀವು ಮರ್ತಕ್ಕೆ ಬಂದು ನಿಂದಡೆ. ಎಂತ ವಚನ ಬರೀತಾರಂದ್ರೆ, ಬಸವಣ್ಣ ನೀವು ಮರ್ತಕ್ಕೆ ಬಂದು ನಿಂದಡೆ, ಭಕ್ತಿಯ ಬೆಳವಿಗೆ ದೆಸೆ ದೆಸೆಯೆಲ್ಲ ದೆಸೆ ದೆಸೆಗೆಲ್ಲ ಪಸರಿಸಿತಲ್ಲ. ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆ ಘನವನಾರು ಬಲ್ಲರು. ಅಣ್ಣ ಶಶಿಧರ ನಟ್ಟಿದ ಮಣಿಯ ಪೂರೈಸಿ ತಿಂದು ನೀವು ಲಿಂಗೈಕ್ಯವಾದೊಡೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ. ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ. ಮತ್ತೆ ಲೋಕದ ಮಹಾಮನಿ ಶೂನ್ಯವಾಯಿತಲ್ಲ ಬಸವಣ್ಣ. ಎನ್ನನ್ನು ಒಯ್ಯದೇ ಹೋದೆಯಲ್ಲ, ಎನ್ನನ್ನು ಒಯ್ಯದೇ ಹೋದೆಯಲ್ಲ. ಪಂಚಪುರುಷ ಮೂರ್ತಿ ಬಸವಣ್ಣ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯನಲ್ಲಿ ಪ್ರಾಣಲಿಂಗವಾಗಿ ಹೋದೆಯಲ್ಲ ಬಸವಣ್ಣ. ಇಷ್ಟು ದುಃಖದಿಂದ ಹೇಳ್ತಾಳಿಲ್ಲ ಅಕ್ಕನಾಗಮ್ಮ ತಾಯಿ. ಅಂದ್ರೆ ಬಸವಣ್ಣ ನೀನ್ ಈ ಮರ್ತಕ್ಕೆ ಆವತರಿಸಿ ಮರ್ತಕ್ಕೆ ಬಂದು ನಿಂತಾಗ ಭಕ್ತಿ ಹೆಂಗಾಗಿತ್ತಂತಂದ್ರೆ ಅದು ಸ್ವರ್ಗ ಮರ್ತ್ಯ ಪಾತಾಳದಾಗಿದ್ದರೂ ಕೂಡ ಅದರ ಭಕ್ತಿಯ ಬೆಳಕು ಎಲ್ಲಾ ಕಡೆ ಪಸರಿಸಿತು. ಆ ಪರಮಾತ್ಮ ಕಳಿಸಿರ್ತಕ್ಕಂಥ ಮಣಿಯ ಪೂರೈಸಿಕೊಂಡು ನಾನು ಮುಗಿತು ಕಾರ್ಯ ಅಂತ ನೀವು ಹೋದ್ರಿ. ನೀವು ಹೋಗಿದ ತಕ್ಷಣ ಮರ್ತ್ಯ ಲೋಕವೆಲ್ಲ ಶೂನ್ಯವಾಗಿ ಹೋಯಿತು. ಮರ್ತ್ಯ ಲೋಕವೆಲ್ಲ ಶೂನ್ಯವಾಯಿತು. ಯಾಕೆ ಶೂನ್ಯವಾಯ್ತು ಅಂದ್ರೆ ನೀವು ಹೋದ ತಕ್ಷಣ ನಿಮ್ಮ ಜೊತೆಗೆ ಅಸಂಖ್ಯಾತ ಶರಣರೆಲ್ಲ ಹೋಗಿಬಿಟ್ಟರು. ಎಲ್ಲರೂ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎನ್ನನ್ನು ಏಕೆ ಒಯ್ಯದೆ ಹೋದೆ ಬಸವಣ್ಣ, ನನಗೆ ಯಾಕೆ ಉಳಿಸ್ತಿ ಬಸವಣ್ಣ, ಎನ್ನನ್ನು ಒಯ್ಯದೇ ಹೋದೇ ಇಲ್ಲ, ನನಗೆ ಇಲ್ಲಿ ಬಿಟ್ಟು ಹೋದಿಯಲ್ಲ, ನಾನೇನು ಮಾಡಲಿ ಅಂತಕ್ಕಂಥ ಒಂದು ಕಡೆ ದುಃಖ ಅಕ್ಕನಾಗಮ್ಮನಿಗೆ ಬರ್ತದ. ನಾನು ಉಳಿದು ಏನು ಉಪಯೋಗದ ಅಂತ ಒಂದು ಕ್ಷಣ ಮನಸ್ಸಿನಾಗ ಬರ್ತದ. ಎಲ್ಲರೂ ಹೋದಾಗ ಮನಸ್ಸಿನಾಗ ಬಂದಾಗಲೂ ಕೂಡ ಎಂತ ಛಲ ಇತ್ತು ಅಕ್ಕನಾಗಮ್ಮನ ಹತ್ರ ಅಂತಂದ್ರೆ ಕಣ್ಣೀರು ಒಡಿಸ್ಕೊತಾರ, ತನ್ನ ದುಃಖವನ್ನ ತಡೀತಾರ, ತಡೆದು ಮತ್ತೆ ಮುಂದುವರಿತಾರ. ಬಸವ ಮಾಡಿದಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ನಾನು ಯಾಕೆ ಬದುಕಬೇಕು ಅನ್ನೋದಕ್ಕ ಮತ್ತೆ ಉತ್ತರ ಕೊಡ್ತಾರಲ್ಲ ಅಕ್ಕನಾಗಮ್ಮ ತಾಯಿ. ಒಂದು ಕಡೆ ಎಲ್ಲರೂ ಹೋಗ್ಯಾರ, ಇನ್ನೇನು ಉಳಿದದ ಅಂತ ಅನಿಸ್ತದ. ಆದ್ರೆ ಇನ್ನೊಂದು ಕಡೆ ಅನಿಸ್ತದ, ಎಲ್ಲರೂ ಹೋದ್ರೆ ಏನಾಯ್ತು, ಇನ್ನ ಮಾಡೋ ಕಾರ್ಯ ಅದ, ಇನ್ನ ಮಾಡುವ ಕಾರ್ಯ ಅದು ಪೂರೈಸಬೇಕಾಗ್ಯದ. ಬಸವ ಮಾಡಿದಡಾಯ್ತು ಭುವಿಗೆ ಭಕ್ತಿಯ ಬೆಳಕು, ಬಸವ ಮಾಡಿದಡಾಯ್ತು ಗುರುಲಿಂಗ ಜಂಗಮದ ಪೂಜೆ, ಬಸವ ಮಾಡಿದಡಾಯ್ತು ಲಿಂಗಾಂಗ ಸಾಮರಸ್ಯದ ಸುದೆಯು, ಬಸವ ಮಾಡಿದಡಾಯ್ತು ಭಕ್ತರಲ್ಲಿ ಸಮಭಾವ. ಎನ್ನ ಕಂಗಳೊಳಗೆ ಇಂಬಾದ ಬಸವ, ಎನ್ನ ಮನ ಭಾವದೊಳಗಿಂಬಾದ ಬಸವ, ಎನ್ನಂತರಂಗ ತುಂಬಿ ನಿಂದಾತ ಬಸವ, ಹರಗೆ ಗುರು ಬಸವನ ಕೀರುತಿ, ಬಸವನ ಮಣಿಹವೇ ಪ್ರಾಣವಿಂದಿಂಗೆ, ಬಸವ ಪ್ರಿಯ ಚಂದ ಸಂಗಯ್ಯನ ಸಾಕ್ಷಿಯಾಗಿ ಬಸವ ಬಸವ ಜಯತು ಗುರು ಸಂಗನ ಬಸವ ಜಯತು. ಯಾಕೆ ಬದುಕಬೇಕು ಅಂತಕ್ಕಂಥ ಪ್ರಶ್ನೆ ಮುಂದೆ ಬಂದು ಕಾಡಿದಾಗ ಅಕ್ಕನಾಗಮ್ಮ ತಾಯಿ ಹೇಳ್ತಾರೆ, ನಾನು ಬದುಕಲಿಕ್ಕೆ ಒಂದು ಕಾರಣದ ಏನದ ಅಂದ್ರೆ ಬಸವಣ್ಣನ ಮಣಿಹವೇ ಪ್ರಾಣವೆನಗೆ. ಬಸವಣ್ಣನ ಮಣಿಹ ಏನು ಕನಸು ಕಂಡಿದ್ರು ಬಸವಣ್ಣನವರು, ಏನ್ ಈ ಕಾರ್ಯ ಮಾಡ್ಬೇಕು ಅಂತ ಈ ಜಗತ್ತಿಗೆ ಬಂದ್ರು, ಅವ್ರ ಕಾರ್ಯ ಅವ್ರು ಪೂರೈಸ್ಯಾರ. ಅದ್ರ ನನ್ನ ಕಾರ್ಯ ಉಳಿದ, ನನ್ನ ಕಾರ್ಯ ಏನು ಉಳಿದ್ರು ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ತತ್ವ ಮತ್ತೆಲ್ಲರ ಮನದಲ್ಲಿ ಮುಟ್ಟಿಸ್ಬೇಕು, ಇದು ಪ್ರಚಾರ ಆಗ್ಬೇಕು, ನಾನು ಧೃತಿಗೆಡಬಾರ್ದು ಅಂತ ತಿಳಿದು 80 ವಯಸ್ಸಿನ ವಯೋವೃದ್ಧೆ ಅಕ್ಕನಾಗಮ್ಮ ಮತ್ತು ವಚನ ಸಾಹಿತ್ಯ ಹಿಡಿತಾರ. ವಚನ ಸಾಹಿತ್ಯ ಹಿಡಿದು ಮತ್ತು ಪ್ರಚಾರಕ್ಕೆ ಹೋಗ್ತಾರ. ಬಾಳೆಹೊನ್ನೂರಿನಲ್ಲಿ ಒಂದು ಮಠ ಸ್ಥಾಪನೆ ಮಾಡ್ತಾರ. ರುದ್ರಮುನಿ ದೇವರಿಗೆ ಆ ಮಠದ ಅಧಿಪತಿಯಾಗಿ ಮಾಡಿ ಶರಣರ ವಚನವನ್ನು ಉಳಿಸಂತೇಳಿ ಜವಾಬ್ದಾರಿಯನ್ನು ಕೊಟ್ಟು ಅಕ್ಕನಾಗಮ್ಮ ತತ್ವ ಪ್ರಸಾರಕ್ಕೆ ಮುಂದಾಗಿ ವಚನ ಸಾಹಿತ್ಯ ಉಳಿಸ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾರೆ. ಅವತ್ತು ಶರಣರು ವಚನ ಸಾಹಿತ್ಯವನ್ನು ಉಳಿಸೋದ್ರಲ್ಲ, ಆ ವಚನ ಸಾಹಿತ್ಯ ಉಳಿಸಿದ ನೆನಪಿಗೆ ಇವತ್ತ ನಮಗೇನದ ಅಂತಂದ್ರೆ ಮರಣವೇ ಮಹಾನವಮಿ ಮಹೋತ್ಸವ ಮತ್ತು ಕಲ್ಯಾಣ ಕ್ರಾಂತಿಯ ವಿಜಯೋತ್ಸವ. ವಿಜಯೋತ್ಸವ ಯಾಕದ ಅಂತಂದ್ರೆ ಶರಣರು ಉಳಿಸಿರ್ತಕ್ಕಂಥ ವಚನ ಸಾಹಿತ್ಯ ಉಳಿದಿದ್ದ ನೆನಪೆ ನಮಗೆ ವಿಜಯೋತ್ಸವ ಆಗ್ತದ. ಮತ್ತು ಶರಣರು ಮರಣವೇ ಮಹಾನವಮಿ ಅಂತ ತಿಳ್ಕೊಂಡ್ರು, ಮರಣವನ್ನ ಹಬ್ಬ ಅಂತ ತಿಳ್ಕೊಂಡ್ರು. ಅವ್ರು ಯಾವತ್ತೂ ಕೂಡ ಧೃತಿಗೆಡ್ಲಿಲ್ಲ.
ವ್ಯಾಧಿ ಬಂದರೆ ನರಳು, ದೈನ್ಯ ಬಂದರೆ ಬರಲು, ಜೀವ ಹೋದರೆ ಸಾಯಿ. ಇದಕ್ಕೆ ಆ ದೇವರ ಹಂಗೇಕು ಅಂತ ಬದುಕಿರ್ತಕ್ಕಂಥ ನಮ್ಮ ಶರಣರು ನಾವು ಪ್ರಾಣ ಕೊಡ್ತಾ ಇದ್ದೀವಿ ಅಂತ ಧೃತರಿಗೆ ಇರ್ಲಿಲ್ಲ, ಧರ್ಮಕ್ಕಾಗಿ ನಾವು ಪ್ರಾಣವನ್ನ ನೀಡ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ತಮ್ಮ ಪ್ರಾಣವನ್ನ ಹಬ್ಬವಾಗಿ ನೀಡಿ ಹೋದರಲ್ಲ. ಅದಕ್ಕಾಗಿ ಅವರನ್ನು ಸ್ಮರಿಸಬೇಕು, ಅವರನ್ನು ನೆನೆಸಬೇಕು. ಆ ಸಾಹಿತ್ಯ ಮತ್ತು ಮುಂದೆ ನಮ್ಮ ಮಕ್ಕಳಿಗೆ ಬಿತ್ತಬೇಕು ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ನಮಗೆ ಪರಮ ಪೂಜ್ಯ ಶ್ರೀ ಅಕ್ಕನವರು ಹಾಕೊಟ್ರು. ನಿಜವಾಗ್ಲೂ ಇದು ನಾವು ಒಂದು ಕ್ಷಣ ನಿಂತು ನೋಡದೆ ಬಂದದ್ದು. ನನಗೊಮ್ಮಮ್ಮ ಈ ಮಾತು ಹೇಳಕ್ಕೂ ಕೂಡ ಒಂದೊಂದ್ಸಾರಿ ತಡವರಿಸ್ತದ. ಅಕ್ಕರು ಒಂದೊಂದ್ಸರಿ ಹೆಂಗೆ ಇರ್ತಿದ್ರು. ಯಾವತ್ತೂ ಕೂಡ ನಮ್ಮ ಎದುರಿಗೆ ನಮ್ಮ ಜೊತೆಗಿರ್ತಕ್ಕಂಥ ನಮ್ಮ ಸಮಕಾಲೀನರು ನಮಗೆ ಎಷ್ಟೇ ಅನ್ಯಾಯ ಮಾಡ್ಲಿ, ಎಷ್ಟೇ ದ್ರೋಹ ಮಾಡ್ಲಿ, ಅವ್ರು ಯಾರಿಗೂ ನೋಡಬಾರ್ದು ಪ್ರಭು, ನಮಗೆ ಶರಣರ ಸಾಹಿತ್ಯ ದೊಡ್ಡದ, ಅದನ್ನ ನೋಡ್ತಾ ತತ್ವ ಪ್ರಸಾರ ಮಾಡ್ಬೇಕೇ ವಿನಃ ಜನರಿಗೆ ನೋಡ್ತಾ ತತ್ವ ಪ್ರಸಾರ ಮಾಡಬಾರ್ದು ಅಂತ ಹೇಳ್ತಿದ್ರು. ಸಂಘಟನೆ ಕಟ್ಟೋದು, ಏನಾರ ಒಂದು ಕಾರ್ಯ ಮಾಡೋದು ಅಂತಂದ್ರೆ ಮರಳಿನ ಮನೆ ಕಟ್ಟಿದಂಗೆ, ಮರಳಿನ ಕಟ್ಕೋತ ಹೋಗ್ತೀವಿ, ಬಿದ್ಕೋತ ಹೋಗ್ತೀವಿ, ಕಟ್ಕೋತ ಹೋಗ್ತೀವಿ, ಬಿದ್ಕೋತ ಹೋಗ್ತೀವಿ. ಆದ್ರೆ ನಮ್ಮ ಕೆಲಸ ಏನದ, ಕಟ್ಟೋದ ಕಟ್ತಾನೆ ಇರ್ಬೇಕು. ಅದು ಬೀಳ್ತದಂತ ವಿಚಾರ ಮಾಡಬಾರ್ದು, ನಾವು ಕಟ್ತಾನೆ ಹೋಗ್ಬೇಕು ಅಂತ ಯಾವ ರೀತಿ ಅಕ್ಕ ಧೃತಿಗೆಡದೆ. ಎಷ್ಟೋ ನೋವುಗಳು ಬಂದು ಅಕ್ಕರಿಗೆ, ಎಷ್ಟೋ ದುಃಖಗಳು ಬಂದು, ಎಷ್ಟೋ ನಿಂದೆ ಅಪಮಾನಗಳು ಬಂದು, ಆದ್ರೂ ಕೂಡ ಅಕ್ಕ ಯಾವುದ್ರ ಕಡೆ ತಲೆ ಕೆಡಿಸ್ಕೊಳ್ಳಾದಂಗ ನಮಗೆ ಉಳಿಸ್ಬೇಕಾಗ್ಯದ. ಏನ್ ಉಳಿಸ್ಬೇಕಾಗ್ಯದ ಅಂದ್ರೆ ಶರಣರ ಕ್ರಾಂತಿ ಉಳಿಸ್ಬೇಕಾಗ್ಯದ, ವಚನ ಸಾಹಿತ್ಯ ಉಳಿಸ್ಬೇಕಾಗ್ಯದ. ಎಲ್ಲರ ನಿಂತ ಅಕ್ಕರು ಕಲ್ಯಾಣ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ರು ಅಂತಂದ್ರೆ ಎದುರು ಕುಂತವ್ರ ಕಣ್ಣಿಗಿಂದ ನೀರು ಬರ್ತಿತ್ತು, ಅಷ್ಟು ಕಣ್ಣಿಗೆ ಕಟ್ಟಂಗ್. ಎಷ್ಟೋ ಜನ ಡಾಕ್ಟರ್ಸ್ ಹತ್ರ ಹೋದಾಗ ಡಾಕ್ಟರ್ ಅಕ್ಕರಿಗೆ ಹೇಳ್ತಿದ್ರು, ಅಕ್ಕರೆ ದಯವಿಟ್ಟು ನೀವು ಮಾತಾಡ್ಬೇಕಾದಾಗ ತ್ರಾಸ ಮಾಡ್ಕೋಬೇಡಿ, ನಿಮ್ ಧ್ವನಿ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ನೀವು ಬಾಯಿಲಿಂದ ಮಾತಾಡಲ್ರಿ, ಗಂಟಲಿಂದ ಮಾತಾಡಲ್ರಿ, ನೀವು ಒಳಗಿನ ಅಂತರಾತ್ಮದಿಂದ ಮಾತಾಡ್ತೀರಿ. ನೀವು ಧ್ವನಿ ಮೇಲೆ ಇಷ್ಟು ಸ್ಟ್ರೆಸ್ ಆಗ್ತಂದ್ರೆ ನೀವು ಮಾತಾಡೋದು ಕಷ್ಟ ಆಗ್ತದೆ ಅಂತಂದ್ರೆ ಅಕ್ಕರು ಹೇಳ್ತಿದ್ರು, ಏನ್ ಮಾಡ್ರಿ, ಆ ಸ್ಥಿತಿದಾಗ ನಿಂತ್ರೆ ಹಂಗೆ ಬರ್ತಾವ ಮಾತಾಡ್ತ ಹೇಳ್ತಿದ್ರು. ಆ ಸ್ಥಿತಿದಾಗ ನಿಂತವ್ರು ನನಗದು ಒಳಗಿಂದೇ ಬರ್ತದೆ, ಹೊರಗಿನ ಮಾತಾಡ್ಲಿಕ್ಕೆ ಬರಲ್ಲ, ನನಗೆ ಮ್ಯಾಲ್ ಮಾತಾಡಕ್ ಗೊತ್ತಿಲ್ಲ ಅಂತ ಎಷ್ಟೋ ಸಾರಿ ಅಕ್ಕರು ಡಾಕ್ಟರ್ ಎದುರಿಗೆ ಬರ್ತಿದ್ರು. ಅಷ್ಟು ಕಷ್ಟಪಟ್ಟು ಅಷ್ಟು ವಿಚಾರಗಳು ನಮಗೆ ತಿಳಿಸ್ಬೇಕಂತ ಇಡೀ ಜೀವನನೇ ಗಂಧದ ಕೊರಡಿನಂತೆ ತೆಗೆದು ಪರಮ ಪೂಜ್ಯ ಶ್ರೀ ಅಕ್ಕನವರು ನಮಗ ಇಷ್ಟೆಲ್ಲ ತಿಳಿಸೋಗ್ಯಾರ. ಅದಕ್ಕೆ ಇದ್ರ ಮುಂದಿನ ಭಾಗ ನಾವು ಮಾಡಬೇಕಾಗ್ಯದ. ಯಾವ ರೀತಿ ಕಲ್ಯಾಣ ಕ್ರಾಂತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಕ ನಾಗಮ್ಮ ಧೃತಿಗೆಡದೇನೆ ವಚನ ಸಾಹಿತ್ಯ ಉಳಿಸ್ಬೇಕಂತ ಮತ್ತು ಉಳುವಿ ದಟ್ಟ ಕಾಡಿನಲ್ಲಿ ವಚನ ಸಾಹಿತ್ಯವನ್ನು ಉಳಿಸಿ ಇವತ್ತು ನಮ್ಮ ವಚನ ಸಾಹಿತ್ಯ ಬೆಳಕಿಗೆ ಬರಲಿಕ್ಕೆ ಕಾರಣೀಭೂತರಾದರು. ಹಾಗೂ ಪರಮ ಪೂಜ್ಯ ಶ್ರೀ ಅಕ್ಕನವರು ಕನಸು ಕೂಡ ಈ ಒಂದು ಬಸವಗಿರಿಯ ಸುಂದರ ತಾಣದಲ್ಲಿ ಏನೇನು ಕಾರ್ಯ ಮಾಡಬೇಕಾಗ್ಯದಂತ ಕನಸು ಕಟ್ಕೊಂಡು ಈ ನೆಲದಲ್ಲಿ ಬಂದು ನಿಂತರೋ ಅವೆಲ್ಲ ಕಾರ್ಯ ಈಡೇರಿಸುವವರೆಗೂ ನಾವು ಗಟ್ಟಿಯಾಗಿ ನಿಲ್ಲಿರ್ತೀವಿ, ಅವ್ರ ಕಾರ್ಯ ಪೂರೈಸ್ತೀವಿ ಅಂತ ಸಂಕಲ್ಪ ತಗೊಂಡಿದ್ರೆ ನಿಜವಾಗ್ಲು ಅವ್ರು ಎದುರು ಕುಂತು ನಾವು ಇಷ್ಟು ಜೀವನ ಕಲ್ತಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದೆ. ಇಲ್ಲಿ ಯಾರ್ದು ಏನದ ಹೇಳ್ರಿ, ಯಾರು ಸ್ವಂತ ಅನ್ನೋದೇನದು ಎಲ್ಲರೂ ಮಾಡ್ತಕ್ಕಂಥದ್ದು ಧ್ಯೇಯಕ್ಕಾಗಿ ದುಡಿತಕ್ಕಂಥದ್ದು, ಒಂದು ಉದ್ದೇಶಕ್ಕಾಗಿ ದುಡಿತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥ ಕಾರ್ಯ ಮುಂದಿನ ಪೀಳಿಗೆಗೆ ಆದರ್ಶ ಆಗಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡೇವಂತಂದ್ರೆ ಬಹಳ ಛಲದಿಂದ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ಜನ ಅಂತಿರ್ತಾರೆ, ಒಂದು ಸಣ್ಣ ಇರುವೆ ಒಂದು ಮಣ್ಣಿನೊಳಗೆ ಹೋಗಿ ಒಂದೊಂದು ಕಣ ಮಣ್ಣು ತೆಗೆದು ಹೊರಗೆ ಹಾಕ್ತಾ ಇತ್ತು ಅಂತಂದ್ರೆ ಯಾರೋ ವಿಚಾರ ಮಾಡಲ್ಲ ಇರುವೆ ಮಣ್ಣು ತೆಗಿಲಂತ. ಆದ್ರೆ ಅದು ಒಂದು ಗುಡ್ಡೆಯಾಗಿ ಬಿತ್ತಂತಂದ್ರೆ ಒಂದು ಸಣ್ಣ ಇರುವೆ ಎಷ್ಟು ದೊಡ್ಡ ಕೆಲಸ ಮಾಡಿದ, ಇಂಥ ಹುತ್ತು ನಿರ್ಮಾಣ ಮಾಡಿದ ಅಂತ ಇರುವೆ ಬಗ್ಗೆ ಹೇಗೆ ಮಾತಾಡ್ತೀವೋ ಹಾಗೆ ನಾವು ಕೂಡ ಸಣ್ಣ ಕೆಲಸ, ಸಣ್ಣ ಪ್ರವಚನಗಳು, ಸಣ್ಣ ಕಾರ್ಯಗಳು ನಮ್ಮ ಕೈಲಾದ ಮಟ್ಟಿಗೆ ತತ್ವ ಪ್ರಸಾರ ಮಾಡ್ತಾ ಹೋದ್ವಿ ಅಂದ್ರೆ ಇದೇ ತತ್ವ ಮುಂದೆ ಎಲ್ಲಾ ಜನಕ್ಕೆ ಉಪಯೋಗ ಆಗ್ತದೆ. ಇವತ್ತಿನ ದಿನಮಾನಗಳು ನೋಡ್ತಾ ಇದೀವಿ, ಲಿಂಗಾಯತರ ಮನೆಗೆ ಒಬ್ಬೊಬ್ಬರೇ ಮಕ್ಕಳು, ಒಂದು ಮನೆಗೆ ಒಂದು ಮಗನ ಅವ ಏನಾರ ಚಂದ ಓದನು ಜರ ಚಂದ ತಿಳ್ಕೊಂಡು ಅಂತಂದ್ರ ಸಾಕ್ ಮಗ ಬೀದರ್ದಾಗ ನಮಗ್ ಸಾಕಾಗ್ಯದ, ಇಲ್ಲಿ ನಿನಗೆ ರೊಕ್ಕ ಸಿಗಲು ನೀ ಬೆಂಗಳೂರು ಅಂತ ಕಡೆ ಡ್ಯೂಟಿ ಮಾಡಂತ ಮತ್ ನಮ್ಮ ಮಕ್ಕಳಿಗೆ ಬೆಂಗಳೂರು ಅಂತ ಕಡೆ ಕಳಿಸಿ ಮತ್ತೆ ನಾವಿಬ್ರೇ ಕುಂತಿದೀವಿ ಮನೆ. ಭಾಳ ಮನೆಗಳು ನೋಡ್ತೀವಿ, ಒಬ್ರು ಇಬ್ರು ಎಲ್ಲೋ ಒಂದ್ ಕಡೆ ಆಗ್ಲತ್ತವ. ಯಾರ ಮನೆಗೆ ಒಂದು 3-4 ಮಂದಿ ಮಕ್ಕಳು ಸಿಗದೆ ಬಹಳ ಕಷ್ಟ ಆಗ್ಲತ್ತದ. ಅಂಥವ್ರ ಇದ್ದಿದ್ದು ಬೀಜದ ತನಿಯಾಗಿ ಒಂದೊಂದು ಮಕ್ಕಳ ಅವ್ರಿಗಾರ ಇಷ್ಟು ತಿಳಿಸಿ ಏನಾರ ತಿಳಿಸಿ ತತ್ವ ಪ್ರಸಾರ ಮಾಡ್ಲಿಕ್ಕೆ, ತತ್ವದ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಯಾರಂತ ನಾವು ಹೇಳೋದ್ರೊಳಗಾಗಿ ಮತ್ತೆ ಬಂದು ಕೂತಾರ. ಓಂಶಾಂಕರ್ ನಮಗೆ ಹೇಳ್ಕೊಂಡು ಹೋಗ್ತಾರ, ಸದ್ಗುರು ನಮಗೆ ಹೇಳ್ಕೊಂಡು ಹೋಗ್ತಾರ, ಶಿರಡಿ ಬಾಬಾ ನಮಗೆ ಹೇಳ್ಕೊಂಡು ಹೋಗ್ತಾರ, ತುಳಜಾಪುರ ತಾಯಿ ನಮಗೆ ಹೇಳ್ಕೊಂಡು ಹೋಗ್ತಾರ. ಈ ಕಡೆ ಹೋದವ್ರು, ಆ ಕಡೆ ಹೋದ್ರು, ಅವ್ರಿಂದ ಹೋದ್ರು, ಇವ್ರಿಂದ ಹೋದ್ರು. ಒಂದು ಕ್ಷಣ ನಮ್ಮ ಮಕ್ಕಳು ತಿಳ್ಕೊಳ್ಳಾರ್ದಂಗೆ ಎತ್ತೆತ್ತ ಹೊರಗೆ ಹೋಗ್ಲತ್ತಾರಲ್ಲ. ಅದಕ್ಕೆ ದಯವಿಟ್ಟು ನಾವೇನು ಇಷ್ಟು ವರ್ಷ ಇದು ಕಲ್ತೀವಿ, ನಾವೇನು ಇಷ್ಟು ವರ್ಷ ಇದು ತಿಳ್ಕೊಂಡಿವಿ, ನಮ್ಮೆಲ್ಲರ ಜವಾಬ್ದಾರಿ ಇದು ಮುಂದಿನ ಪರಂಪರೆ ಉಳಿಬೇಕು.
ನಮ್ಮ ಮಕ್ಕಳು ಶರಣರ ಕ್ರಾಂತಿ ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ಜನಕ್ಕೆ ಅದು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ಬೇಕಾಯ್ತಂತಂದ್ರೆ ನಮ್ಮ ಮನೆಗಳಲ್ಲಿ ದಸರಾ ಹಬ್ಬ ಬಂದದ ಅಂತಂದ್ರೆ ಯಾವುದ್ಯಾವುದೋ ಕಾರ್ಯ ಮಾಡೋದಕ್ಕಿಂತಲೂ ಇಂಥ ಶರಣರ ಚರಿತಾಮೃತ ಓದ್ತಕ್ಕಂಥದ್ದು, ಇಂಥ ವಚನಗಳು ಓದ್ತಕ್ಕಂಥದ್ದು, ಶರಣರ ಜೀವನ ನಮ್ಮ ಮಕ್ಕಳಿಗೆ ಕೂಡಿಸ್ಕೊಂಡು ಕತೆ ಮುಖಾಂತರ ಹೇಳ್ತಾ ಹೋದ್ರು ಅಂತಂದ್ರೆ ನಮ್ಮ ಮಕ್ಕಳಲ್ಲಿ ಎಲ್ಲೋ ಪರಿವರ್ತನೆ ಬರ್ತದೆ. ಅಕ್ಕರ ಹತ್ರ ಒಂದು ಹುಡುಗ ಬಂದಾಗ ಹಿಂಗೆ ಮಾತಾಡ್ತಾ ಅಕ್ಕರಂದ್ರು, ಇದು ಲಿಂಗ ಅದ, ಇದು ಶಿವಯೋಗ ಅದ, ಇದರಲ್ಲಿ ಆನಂದ ಅದ, ಇದಕ್ಕೆಲ್ಲ ಬಹಳ ವೈಜ್ಞಾನಿಕ ಹಿನ್ನೆಲೆಗಳು ಅವ ಅಂತಂದು ಮಾತಾಡ್ಬೇಕಾದಾಗ ಅವಾಗ ಹುಡುಗ ಅಂದನು, ಇದು ಲಿಂಗ ಪೂಜಾ ಮಾಡೋದಲ್ರಿ ಅಂದ್ರು. ಲಿಂಗ ಪೂಜೆ ಮಾಡೋದಲ್ರಿ ಅಂತಂದ್ರೆ ಅರ್ಥ ಅಂದ್ರೆ ಹೌದು, ಪೂಜೆ ಮಾಡೋದಲ್ಲ, ಪೂಜೆ ಜೊತೆಗೆ ಇನ್ನೊಂದು ಶಬ್ದ ಅದ, ಲಿಂಗ ಯೋಗ ಅದ, ಶಿವಯೋಗ ಅದ ಅಂತ ಹೇಳೋದು. ಹಂಗೇನ್ರಿ ನಮ್ಗೆ ನಮ್ಮ ಮನೆಗೆ ಇಷ್ಟ ದಿನ ಅದು ಶಿವಯೋಗ ಮಾಡ್ಬೇಕು ಅಂತ ಹೇಳಿಲ್ಲ, ಲಿಂಗ ಪೂಜೆ ಮಾಡ್ಕೊಂಡಾರ ನೀರ್ ಹಾಕಿದೆವು, ಪೂಜೆ ಮಾಡಿದೆವು, ಅಷ್ಟೇ ತಿಳ್ಕೊಂಡಿದ್ದೆವು, ಮುಂದೆ ನಮಗೆ ಅದಕ್ಕೆ ಏನು ಗೊತ್ತಿಲ್ಲ ಅಂತಂದ್ರೆ. ಯಾಕೆ ಮಾತಾಡ್ತಾ ಇದ್ದೀರಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವು ತಪ್ಪಲತ್ತೀವಿ ಅನಿಸ್ಲತ್ತದ. ಇದು ಲಿಂಗ ಯೋಗ ಅದ, ಇದು ಸಾಧನಾ ಸೂತ್ರ ಅದ, ನಮಗೆಲ್ಲವನ್ನ ಕೊಡ್ತಕ್ಕಂತ ಯಾವ ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಇವತ್ತು ಪ್ರಚಾರಕ್ಕೆ ಬರ್ಲತ್ತವೋ ಅವೆಲ್ಲವೂ ಕೂಡ ಲಿಂಗದ ಒಳಗದವಂತ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ತೇವೆ ಅಂದ್ರೆ ನಮ್ಮಲ್ಲಿ ಅಪಾರ ಸಾಹಿತ್ಯ ಅಂತ ತಿಳ್ಕೊಂಡು ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದ. ಮೊನ್ನೆ ಮಾತಾಡ್ಬೇಕಾದಾಗ ಹಿಂಗೆ ಒಬ್ಬರು ಮಾತಾಡ್ತಾ ಹೇಳ್ತಾ ಹೋದ್ರು, ನಮಗ ಅದು ಗೊತ್ತದ, ಇದು ಗೊತ್ತದ, ಅಲ್ಲಿ ಗೊತ್ತದ, ಇಲ್ಲಿ ಗೊತ್ತದ ಅಂತ ಎಲ್ಲದರ ಬಗ್ಗೆ ಮಾತಾಡಿ ಕೊನೆಗೆ ಈ ವಚನಗಳ ಬಗ್ಗೆ ನಮಗೇನ್ ಗೊತ್ತಿಲ್ಲ ನೋಡ್ರಿ, ಶರಣರ ಬಗ್ಗೆ ನಮಗೇನ್ ಗೊತ್ತಿಲ್ಲ ನೋಡ್ರಿ, ಈ ತತ್ವದ ಬಗ್ಗೆ ನಮಗೇನ್ ಗೊತ್ತಿಲ್ಲ ನೋಡ್ರಿ ಅಂತಂದಾಗ ಹೊರಗೆ ನಿಂತ 4-5 ಮಂದಿ ಒಂದು ಮಾತಾಡೋದು ಏನಂತಂದ್ರೆ ಏನ್ ಅಭಿಮಾನದಿಂದ ಹೇಳ್ಕೊತಾರ್ರಿ, ಹುಟ್ಟ್ಯಾರ ಲಿಂಗಾಯತ ಹೊಟ್ಟಾಗ ಬಸವಣ್ಣ ಗೊತ್ತಿಲ್ಲ ಅಂತ. ಹುಟ್ಟಿದ ಲಿಂಗಾಯತದ ಅಮೆರಿಕದ ಹೇಳ್ತೇವೆ, ಇಂಗ್ಲೆಂಡ್ ಹೇಳ್ತೇವೆ, ಸೈನ್ಸ್ ಹೇಳ್ತೀವಿ, ಫ್ರಾನ್ಸ್ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಅದು ನಮ್ಮ ತತ್ವದ ಏನದ ಅಂತ ನಮಗೆ ಗೊತ್ತಿಲ್ಲ ಅಂದ್ರೆ ಅದು ಹೆಮ್ಮೆ ಅಲ್ಲ, ಅದು ಅಪಮಾನ ಅಂತ ತಿಳ್ಕೊಳ್ಬೇಕು. ನಮಗೆ ಗೊತ್ತಿಲ್ಲ ಅಂದ್ರೆ ನಮ್ಗೆ ಯಾರು ಹೇಳಲಿಕ್ಕೆ ಬರ್ತಾರ? ಯಾವ ಧರ್ಮದಾಗ ಹುಟ್ಟಿದೆವೋ ಅದು ಪರಿಪೂರ್ಣ ತಿಳ್ಕೊಳ್ಬೇಕು, ಯಾವ ಊರಾಗ ಹುಟ್ಟಿದೆವೋ ಅದ್ರ ನೆಲದ ಮಹಿಮೆ ತಿಳ್ಕೊಂಡೇವು ಅಂದ್ರೆ ನಾವು ಅದು ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕಾಗಿ ಅಂತ ಕಾರ್ಯ ಮಾಡ್ಬೇಕಂತಾನೆ ಇಂಥ 9 ದಿನಗಳ ಕಾಲ ಕಾರ್ಯಕ್ರಮ ಹಾಕೊಂಡು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮರಣವೇ ಮಹಾನವಮಿ ಕಾರ್ಯಕ್ರಮ ನಡೀತಾ ಬಂತು. ನಿಜವಾಗ್ಲೂ ಇವತ್ತ ಕಾರ್ಯಕ್ರಮ ಮುಗೀತದ ಅಂತ ನಿಮಗ್ ಅನಿಸ್ಲತ್ತಿರ್ಬೇಕು, ನನಗೂ ಅನಿಸ್ಲತ್ತದ. ಏನಂತ ಸಾಯಂಕಾಲ ಆಯ್ತು, ರಾತ್ರಿ ಆಗೋವರೆಗೂ ಆರಾಮಾಗಿ ನಾವು ನೀವು ಕೂಡ್ತಿದ್ದೆವು. ಈಗ ನಾಳೆಯಿಂದ ಮತ್ ನಾವು ಒಬ್ಬರೇ ಕೂಡ್ಬೇಕು, ಮತ್ ನೀವು ನಿಮ್ಮ ಮನೆಗೆ ಇರ್ಬೇಕು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಯಾರೋ ಅಕ್ಕವ್ರು ಮಾತಾಡ್ತಾ ಇದ್ದಾಗ ಅಂದ್ರು, ಈಗ ನಾವು ಮುಂದೆ ಏನ್ ಬಿ ಕಾರ್ಯಕ್ರಮ ಮಾಡ್ತೇವಲ್ರಿ ಇಲ್ಲೇ ಬಸವಗಿರಿಗೆ ಮಾಡ್ಬೇಕು ಅಂದ್ರು. ಯಾಕೆ ಇಲ್ಲೇ ಮಾಡ್ಬೇಕು ಅಂತ ಸುಮ್ಮನೆ ನಾನು ಕೇಳ್ದ, ನಾವಂತೂ ಮಾಡೋದು ಇಲ್ಲೇ ಅದ, ಸುಮ್ಮನೆ ಕೇಳ್ಬೇಕಲ್ಲ ಅವ್ರ ವಿಚಾರ ಏನದಂತ. ಇಲ್ಲೇ ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ 2 ಫೈದಾವರಿ ಅಂತ, 2 ಲಾಭ ಅವ. ಏನ್ ಲಾಭ ಅಂತಂದ್ರ ಮೊದಲನೇ ಲಾಭ ಏನದ, ಇಲ್ಲಿ ಬಂದೇವಂದ್ರೆ ಯಾರು ಫೋನ್ ಹಚ್ಚೋದು, ಯಾಕಂದ್ರೆ ಫೋನೇ ಬರೋದು. ಎಲ್ಲ ಕಾರ್ಯಕ್ರಮದ ತೊಂದರೆ ಏನದಂದ್ರ ಫೋನ್ ಬಂದ್ ಮಾಡ್ರಿ, ಫೋನ್ ಸ್ವಿಚ್ ಆಫ್ ಮಾಡ್ರಿ, ಸೌಂಡ್ ಕಮ್ಮಿ ಇಡ್ರಿ, ದೂರ ಹೋಗಿ ಮಾತಾಡ್ರಿ ಅಂತ ಹೇಳ್ತಾರೆ. ನಮ್ಮಲ್ಲ ಟೆನ್ಷನ್ ಫೋನ್ಗಳೇ ಬರಲು ಅಂದ್ರೆ ನೀನ್ ಹೇಳೋದೇ ಯಾರಿಗದ. ಎರಡನೇದು ಸಿಟಿ ಒಳಗೆ ಕಾರ್ಯಕ್ರಮ ಮಾಡ್ತಿದ್ವು ಅಂತಂದ್ರೆ ಆ ಗಾಡಿ ಹೋದು, ಈ ಗಾಡಿ ಹೋದು, ಹಾರ್ನ್ ಹಾಕೋದು, ಸೌಂಡ್ ಬಂತು, ಏನಾದ್ರು ಡಿಸ್ಟರ್ಬ್ ಇಲ್ಲ. ಅವರ ಟೆನ್ಷನ್ ಇಲ್ಲ, ಆರಾಮ್ ಏನ್ ಗಾಡಿಗಳು ಹೋಗಲು, ಬಸ್ಗಳು ಹೋಗಲು, ಈ ಪರಿಸರದಾಗ ಬಂದು ಕೂಡೋದೇ ಒಂದು ಸಂಭ್ರಮ. ಮತ್ತಂದ್ರೆ ಜ್ಞಾನ ಸಿಗ್ಲತ್ತದಲ್ಲ. ಅದಕ್ಕಾಗಿ ನಾವು ದೂರ ಐತದ ಅಂತ ನಾವು ಒಂದು ಕ್ಷಣನೂ ಅನ್ಸಲ್ಲ. ನಾವು ದೂರ ಇಲ್ಲೇನೆ ಈ ಪರಿಸರದ ಬಂದು ಹೋಗೋದೇ ಒಂದು ಆನಂದ ಅದ, ಈ ಪರಿಸರದ ಕೂಡದೇ ಒಂದು ಆನಂದ ಅದ. ಜನರಿ ಸವಲತ್ತಾಗ್ಲಿ ಅಂತಂದು ಸಿಟ್ಟ ಕಾರ್ಯಕ್ರಮ ಮಾಡಿದೆವು ಅಂತಂದ್ರೆ ಇನ್ನು ಕೆಲವೊಬ್ರು ಅಂತಿರ್ತಾರ, ಮಾಡ್ಲತ್ತೀರಿ ಶಿವನಗರ್ ಬಲ್ಲಿ ಯಾಕೆ ಮಾಡ್ಲತ್ತೀರಿ, ಇಲ್ಲಿ ಗುಂಪದ ಸೈಡ್ ಬರ್ರಿ ಅಂತಾರೆ, ನಮ್ಗೆ ದೂರ ಅಲ್ಲತ್ತು ಅಂತ. ಯಾರೇ ಸವಲತ್ತು ಯಾರೇ ದೂರು. ಅದಕ್ಕಾಗಿ ಯಾವುದು ವಿಚಾರಕ್ಕಿಂತಲೂ ನಾವೊಂದು ಕ್ಷೇತ್ರ, ಒಂದು ನೆಲ, ಇದು ಒಂದು ಪವಿತ್ರ ಕ್ಷೇತ್ರ ಅದ. ಈ ಕ್ಷೇತ್ರದ ಮಹಿಮೆ ನಾವು ಬೆಳೆಸ್ಬೇಕಂದ್ರೆ ಇಲ್ಲೇ ಬಂದು ಕೂಡ್ಬೇಕು, ಇಲ್ಲೇ ಬಂದು ಹಾಡ್ಬೇಕು, ಇಲ್ಲೇ ಬಂದು ಕೇಳ್ಬೇಕು, ಇಲ್ಲೇ ಬಂದು ಹೇಳಬೇಕು. ನಮ್ಮೆಲ್ಲ ಸಂಭ್ರಮ ಇಲ್ಲೇ ನಡಿಬೇಕಂತ ತಿಳ್ಕೊಂಡು ಕಾರ್ಯಕ್ರಮ ಇಲ್ಲೇ ವ್ಯವಸ್ಥೆ ಮಾಡಿ ನಿಜವಾಗ್ಲೂ ಈ ಕಾರ್ಯಕ್ರಮದ ಬಗ್ಗೆ ನಾವು ಹೆಚ್ಚು ಪ್ರಚಾರ ಕೊಡ್ಲಕ್ ಹೋಗಿಲ್ಲ. ಯಾಕೆ ಕೊಡ್ಲಕ್ ಹೋಗಿಲ್ಲ ಅಂತಂದ್ರೆ ನಮಗೊಂದು ಅನಿಸಿಕೆ ಇತ್ತು, 100 ಬರೋ ಜಾಗದಾಗ 200 ಜನ ಬಂದ್ರು ಎಲ್ಲಿ ಕೂಡಿಸ್ಬೇಕು, ಬಹಳ ಕಷ್ಟ, ಬಹಳ ಕಂಜೆಸ್ಟೆಡ್. ಇಷ್ಟೇ ಜಾಗದಾಗ ನಾವೆಲ್ಲ ಮಾಡ್ಬೇಕು. ಜೋರಾಗಿ ಮಳೆ ಬಂತಂದ್ರೆ ನಮ್ಗೆ ನಿಂದ್ರಲಿಕ್ಕೂ ಜಾಗ ಇಲ್ಲ, ಇಷ್ಟರೊಳಗೆ ಮಾಡೋದಲ್ಲ ಅಂತ ಲಿಮಿಟ್ ಆಗ್ಲಿ ಅಂತ ತಿಳ್ಕೊಂಡು ಸಣ್ಣದು ಮಾಡಕ್ ಹೋದೆವು. ಆದ್ರೆ ನಮ್ಮ ಲಿಮಿಟ್ ಅನ್ಲಿಮಿಟ್ ಆಗೋಯ್ತು. ನಾವು ಅನ್ಕೊಂಡಿದ್ದೆ ಒಂದು, ಕಾರ್ಯಕ್ರಮ ಆಗಿದ್ದೆ ಒಂದು. ಬಹಳ ಹಂಬಲ ತುಂಬಿಕೊಂಡು ಜನ ಬಂದು ತಾವೆಲ್ಲ ಶರಣ ಬಳಗ ಬಂದು ಇಲ್ಲಿ ಕುಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನೋಡ್ರ ನಿಜವಾಗ್ಲೂ ಅಕ್ಕರು ಏನು ಬಿತ್ತು ಹೋಗ್ಯಾರ ಅದು ನಮ್ಮ ಮನಸ್ಸಿನಾಗಿಂದ ಅಳದು ಹೋಗಿಲ್ಲ. ಅದ್ರ ನಾನು ಧೂಳು ಕುಂತಾಗಿತ್ತೇನೋ ಜಾಡಸ್ ನೋಡ್ರೆ ನಾವು ಪಕ್ಕ ಇವತ್ತು ಬಸವನಿಷ್ಠರೇ ಇದ್ದೀನಿ, ಅದು ಬಿಟ್ಟು ನಾನೆಲ್ಲೂ ಅಳಗ್ಯಾರಿಲ್ಲ ಅಂತ ನಮ್ಗೆ ಅನಿಸ್ತದೆ. ಅದಕ್ಕಾಗಿ ಆ ಕಾರ್ಯ ಮುಂದುವರಿಸ್ತಕ್ಕಂಥ
ಮಾಡ್ತಕ್ಕಂಥ ಶಕ್ತಿ ಬೆಳೆಸ್ಕೊಂಡು ನಾವೆಲ್ಲ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ನಿಜವಾಗ್ಲೂ ನಮ್ಮ ಚನ್ನಬಸವಣ್ಣರು ಒಂದು ಮಾತು ಹೇಳೋರು ಏನಂತಂದ್ರ, ಈ ಕಾರ್ಯಕ್ರಮ ಚಂದ ತಯಾರು ಮಾಡಿ ಇಷ್ಟು ಚಂದ ವ್ಯವಸ್ಥಿತವಾಗಿ ಮಾಡಿಕೊಟ್ಟರು ನಮ್ಮ ರಮೇಶ್ ಮಠಪತಿ ಅಪ್ಪರು ಅಂತಕ್ಕಂಥ ಮಾತು ತಿಳಿಸಿದ್ರು. ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಕಾರ್ಯಕ್ರಮ ನಾವೇ ತಯಾರು ಮಾಡಿ ನಾವೇ ಕುಂತು ನಾವೇ ಹೇಳಿ ನಾವೇ ಆಗಲ್ಲ ಎಲ್ಲೂ. ಅದು ಬಹಳ ತೊಂದರೆ ಇರ್ತದೆ. ಪ್ರತಿಯೊಬ್ಬರು ಒಂದೊಂದು ಶ್ರಮ ಅದ. ಅಡಿಗೆ ಮಾಡೋರು ಇಷ್ಟೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನೀವು ಹೊರಗೆ ಹೋಗೋದು ನೋಡ್ರಿ, ಹೊರಗೆ ಹೋಗೋದ್ರೊಳಗೆ ಅಲ್ಲಿ ಚೇರ್ ಹಾಕೊಂಡು ಕೂಗ್ತಾರೆ. ಯಾಕ ಯಾವಾಗ ಬರ್ತಾರೆ ಅವಾಗ ನೀವು ಪ್ರಸಾದ ಮಾಡ್ಸೋದಂದ್ರೆ ಅವ್ರ ಕೆಲಸ ಮುಗೀತು. ಹಂಗ ಒಬ್ಬೊಬ್ರದ್ದು ಒಂದೊಂದು ಜವಾಬ್ದಾರಿ, ಹಾಸೋರ್ ಜವಾಬ್ದಾರಿ, ತೆಗೆಯರ್ ಜವಾಬ್ದಾರಿ, ಪ್ರಸಾದ ಮಾಡಿಸೋರ್ ಜವಾಬ್ದಾರಿ, ಪ್ರಸಾದ ಬಡಿಸೋರ್ ಜವಾಬ್ದಾರಿ, ಹಿಂಗ ಒಬ್ಬೊಬ್ರದ್ದು ಒಂದೊಂದು ಜವಾಬ್ದಾರಿ ತಗೊಂಡು ಎಲ್ಲರೂ ಕಾರ್ಯ ಮಾಡ್ತಾರೆ. ಅದ್ರ ಇನ್ವಿಟೇಷನ್ ತಯಾರು ಮಾಡೋದು ಹಿಡ್ಕೊಂಡು ಕಾರ್ಯಕ್ರಮ ಪರಿಪೂರ್ಣ ಇಲ್ಲಿವರೆಗೆ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ. ಯಾಕಂದ್ರೆ ನಾವು ವೇದಿಕೆ ಮೇಲೆ ಏನಾರ ಹೇಳಿಸಿ ಮುಗಿಸ್ಬೇಕಂತಿಲ್ಲ, ಒಂದು ಚಂದ ಕೂಡ ರೀ ಬಂದು ಕುಂತಿ ಜನ ತಿಳ್ಕೊಂಡು ಹೋಗ್ತಕ್ಕಂಥ ಕಾರ್ಯಕ್ರಮ ಮಾಡೋದಂತ ಬಹಳ ಹಂಬಲ ಇಟ್ಕೊಂಡು ಈ ಕಾರ್ಯಕ್ರಮ ತಯಾರಿ ನಮ್ಮ ರಮೇಶ್ ಮಠಪತಿ ಅಣ್ಣ ಮಾಡೋ ಜೋರಾದ ಕಪ್ಪಾಳೆ ಅಭಿನಂದನೆ ಅವ್ರಿಗೆ ಕಲಿಸೋಣ. ಇಂಥ ಕಾರ್ಯ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು ಯಾವಾಗಲೂ ನನಗೊಂದು ಟೀಮ್ ಹಿಂದೆ ಭದ್ರತೆ ಬಹಳ ಅದ. ಅವ್ರು ಹೇಳ್ತಿರ್ತಾರೆ, ನೀವು ಎದಕ್ಕೂ ಅನ್ಸ್ಬೇಡ, ನಾವು ಇದ್ದೇವು, ನೀವು ಯಾವುದಕ್ಕೂ ವಿಚಾರ ಮಾಡ್ಬೇಡ್ರಿ, ನಾವು ಇದ್ದೇವು ನಡೆಸೋಣ, ಇದು ಒಂದು ಬಹಳ ದೊಡ್ಡ ಕಾರ್ಯ ಮಾಡೋಣ ಅಂತ ಅಕ್ಕರ ಸಂಕಲ್ಪನೆ ತಮ್ಮ ಸಂಕಲ್ಪ ತಿಳ್ಕೊಂಡು ನಮ್ಮ ಅಣ್ಣಂದಿರು ಬಹಳ ಸೇವೆ ಮಾಡ್ತಕ್ಕಂಥ ಹೃದಯದವರದರೆ. ಅದಕ್ಕೆ ಅವರೆಲ್ಲರ ಸಂಕಲ್ಪದಂತೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ನಮ್ಮದೊಂದು ಎಲ್ಲರೂ ಕನಸಿಟ್ಕೊಳ್ಳೋಣ. ಏನ್ ಕನಸಿಟ್ಕೊಳ್ಳೋಣ ಅಂತಂದ್ರೆ, ಅದು ಯಾವಾಗಲೂ ನಾವು ಕೋಟ್ ಮಾಡಿ ಹೇಳ್ತಕ್ಕಂಥ ಮಾತಿತ್ತು. ಒಂದು ಸಾರಿ ಉಮಾ ಭಾರತಿ ಅವ್ರು ಬೀದರ್ಗೆ ಬಂದಾಗ ಇದು ಎಲ್ಲರೂ ನಾವು ನೀವು ಕೇಳಿದ್ದೆ ಮಾತದ, ಅದ್ರ ಕೂಡ ನೆನಪಿಟ್ಕೊಳ್ತಕ್ಕಂಥದ್ದು. ಅಲ್ಲಿ ಬಂದು ಗುರುದ್ವಾರಕ್ಕೆ ಹೋಗೊಂದು ಬೀದರ್ ಸಿಕ್ಕೋಂಕ ನಗರ ಹೇ, ಯಾಕಂದ್ರೆ ಮಹಾತ್ಮ ಸಿಕ್ಕ ಕಾಲಿಗೆ ಪಾವನ ಮಾಡ್ಯಾರ ಅಂತ ಹೇಳಿದಾಗ ಅಕ್ಕವ್ರು ಕಣ್ಣೀರ್ ಹಾಕಿ ಇಲ್ಲಿ ಬಂದಿರ್ತಕ್ಕಂಥವ್ರು ಗುರುನಾನಕ್ ನೋಡಿ ಹೋಗ್ತಾರ. ಲಿಂಗಾಯತರು ಇಷ್ಟು ಬಹುಸಂಖ್ಯಾತರಾಗಿ ನಾವು ಉಳ್ಕೊಂಡಿವಿ, ಕಲ್ಯಾಣರನ್ನೆಲ್ಲ ಇಲ್ಲ ಅದ ಅಂತ ಹೇಳ್ತೀನಿ. ಆದ್ರೆ ಕಲ್ಯಾಣ ನಾಡಿನಾಗ ತೋರಿಸ್ಲಕ್ಕೆ ಏನು ಇಲ್ಲ, ಏನಾರ ಒಂದಂತ ಕ್ಷೇತ್ರ ನಿರ್ಮಾಣ ಮಾಡ್ಬೇಕಂತ ಅವತ್ತು ಸಂಕಲ್ಪ ಮಾಡಿಕೊಂಡು ಆ ಸಂಕಲ್ಪ ಈಡೇರಿಸಬೇಕಂತಾನೆ ವರ್ಷಕಟ್ಟೆ ಅಭಿಮನ್ಯು ಬಸವಗಿರಿ ಅಕ್ಕವ್ರು ನಿರ್ಮಾಣ ಮಾಡಿ ಹೋಗ್ಯಾರ. ಅದಕ್ಕೆ ಅವ್ರ ಕನಸು ಏನದ, ಈ ನೆಲ ಎಲ್ಲರೂ ಬಂದು ನೋಡ್ತಕ್ಕಂಥ ಕ್ಷೇತ್ರ ಆಗ್ಬೇಕಂತ ಅವ್ರ ಕನಸು ಕಂಡ್ಯಾರಲ್ಲ, ಆ ಕನಸು ಈಡೇರಿಸುವವರೆಗೂ ನಾವೆಲ್ಲ ಅವಿರತ ಶ್ರಮವನ್ನ ಮಾಡ್ತಾ ಮಾಡ್ತಾ ನಾವು ಆ ಕಾರ್ಯವನ್ನ ಪೂರ್ಣಗೊಳಿಸೋಣ. ಅವಾಗ್ಲೇ ಅಕ್ಕವರಿಗೆ ಸಂತೋಷ ಸಮಾಧಾನ ಆಗ್ತದ. ಆ ಸಮಾಧಾನ ಕಾರ್ಯ ನಾವೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ, 9 ದಿನ ಪ್ರಸಾದದ ಕೊರತೆ ಆಗ್ಲಿಲ್ಲ. ಪ್ರತಿದಿನ ಒಬ್ಬೊಬ್ಬರು ಪ್ರಸಾದ. ಇವತ್ತಿನ ನಮ್ಮ ಉಮಾ ಹಿಕ್ಕೆ ಒಬ್ಬರು ಪ್ರಸಾದ ಅದ. ಅವರಿಗೆ ಅಣ್ಣವ್ರು ನಮ್ಮ ಮೊನ್ನೆ ಹೇಳ್ಬೇಕಾದಾಗ ಅಣ್ಣವ್ರು ಅಂದಿದ್ರು, ನೀವು ಈ ಪ್ರಸಾದ ಬೇಡ, ನೀವು ಆಲ್ರೆಡಿ ಮಾಡಿದ್ರಿ ಎಲ್ಲ ಚೆನ್ನಾಗ್ತಾರಂದ್ರ, ಇಲ್ಲ ನಮ್ಮ ಮಗಳ ಒಂದು ಇವತ್ತು ಹುಟ್ಟು ಹಬ್ಬ ಅದ, ಅದಕ್ಕೆ ಅವ್ರ ಹೆಸರ ಮೇಲೆ ಅವ್ರು ಬಟ್ಟಿ ತರ್ಲಕ್ ದುಡ್ಡು ಕೊಟ್ಟು ಅವ್ರ ಮಗಳು ಅಂದ್ರ, ನನಗೆ ಯಾಕೆ ಬಟ್ಟಿ ಬೇಕು ಮಮ್ಮಿ ಅಂತ ದಾಸೋಹ ಕೊಯ್ದು ಬಿಡು, ನಮ್ಮಲ್ಲಿ ಬೇಕಾದಷ್ಟು ಬಟ್ಟಿವ, ಎಲ್ಲಾ ಶರಣರ ಪ್ರಸಾದ ಮಾಡ್ರಂದ್ರ ಅದೇ ನನ್ನ ದೊಡ್ಡ ಆಶೀರ್ವಾದ ಆಯ್ತು ಅಂತ ಅವ್ರ ಮಗಳು ಅವ್ರಿಗೆ ಹೇಳಿದ್ರಂತ. ಅದು ಬಹಳ ಖುಷಿಯಿಂದ ನಮ್ಮ ಉಮಾ ಹಿಕ್ಕೆ ಅವರ ಮಾತು ಹೇಳ್ಯಾರ. ಅದಕ್ಕೆ ಅವ್ರ ಮಗಳಿಗೆ 100 ವರ್ಷ ಗುರು ಬಸವಣ್ಣರ ಆಯುಷ್ಯ ಆರೋಗ್ಯ ಕೊಡ್ಲಿ, ಅವ್ರ ಜೀವನ ಉನ್ನತವಾಗಿ ಅವ್ರು ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದಾಗ ಮೊದಲನೇ ಸ್ಯಾಲರಿ ತಂದ್ರು ಕೂಡ ಇಲ್ಲೇ ಬಸವಗಿರಿ ಕೊಟ್ಟಾರಂತ ಅವ್ರು ಹೇಳ್ತಾರೆ. ಅವ್ರ ಮಗಳು ಮಾಡಿರ್ತಕ್ಕಂಥ ಒಂದು ಡ್ಯೂಟಿ ಒಳಗ ಅದಕ್ಕೆ ಅವ್ರ ಮಕ್ಕಳಿಗೆ ಒಂದು ಆದರ್ಶ ಮಗಳಾಗಿ ಬೆಳೆಸ್ಯಾರ. ಅವರಿಗೂ ಕೂಡ ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸ್ತಾ, ಇನ್ನು ಮುಂದೆ ಬರ್ತದ 17ನೇ ತಾರೀಕಿಗೆ ಹುಣ್ಣಿಮೆ ದಿನ ನಮಗೆಲ್ಲರಿಗೂ ಸಂಭ್ರಮ ಅದ. ಏನ್ ಸಂಭ್ರಮ ಅದ? ಶರಣರ ಪೂಜೆ, ಶರಣರ ಸಂಭ್ರಮ ಲಿಂಗ ಪೂಜೆ ನೋಡ, ಶರಣರ ಸಂಭ್ರಮ ಅನುಭವ ಓದಿ ಭವ ಗೆಲ್ಲುವುದು ನೋಡ ಅಂತ ಹೇಳ್ತಾರ. ಅದಕ್ಕೆ ನಮ್ಮೆಲ್ಲರ ಸಂಭ್ರಮ ಏನದಂದ್ರ ಲಿಂಗ ಪೂಜೆ ಸಂಭ್ರಮ ಅದ. ಅದಕ್ಕೆ ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೇವೆ. ಏನ್ ಸಂಕಲ್ಪ ಮಾಡ್ಕೊಂಡಿದ್ದೇವೆ ಅಂದ್ರ, ಲಿಂಗ ಪೂಜೆ ಅನ್ನೋದು ಕಾರ್ಯಕ್ರಮ ಅಲ್ಲ, ಲಿಂಗ ಪೂಜೆ ಅನ್ನೋದು ಸಾಧನೆ ಅದ. ಅದಕ್ಕೆ ಕಾರ್ಯಕ್ರಮಕ್ಕೆ ಬಂದಂಗ ಬರೋದಲ್ಲ, ಲಿಂಗ ಪೂಜೆಗೆ ಬರ್ತಕ್ಕಂಥವ್ರು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡು ಪ್ರತಿಯೊಬ್ರು ಕೂಡ ಫೋನ್ ಮಾಡಿಸ್ಕೊಳ್ಳಾರ್ದಂಗ, ಇವತ್ತು ಅದ ಅಂತ ಮತ್ತೊಂದು ತಿರುಗಿ ಯಾರಿಗೆ ಕೇಳಾರ್ದಂಗ 6 ಗಂಟೆಗಳೊಳಗಾಗಿ ನಾವೆಲ್ಲ ಸ್ನಾನ ಮಾಡ್ಕೊಂಡು ಎಲ್ಲರೂ ಬಂದು ಇಲ್ಲಿ ಪೂಜೆ ಕೂತ್ಕೊಂಡ್ರೆ 6ರಿಂದ 7 ಗಂಟೆಯಿಂದ 8 ಗಂಟೆವರೆಗೆ ನಮ್ಗೆಲ್ಲಾ ಕಾರ್ಯಕ್ರಮ ಮುಗೀತದ. ಅದಕ್ಕಾಗಿ ಹುಣ್ಣಿಮೆ ದಿನ ಅವತ್ತೆಲ್ಲರೂ ಬಂದು ಇಲ್ಲಿ ಲಿಂಗ ಪೂಜೆ ಅಕ್ಕರ ಒಂದು ಐಕ್ಯ ಮಂಟಪದ ಹತ್ರ ಕೂತು ಇಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ಲಿಂಗ ಪೂಜೆ ಮಾಡ್ಕೊಂಡು ಅವತ್ತಿನ ದಿನ ಬಹಳ ಸಂಭ್ರಮದಿಂದ ಕಳಿಬೇಕಂತ ಹುಣ್ಣಿಮೆ ದಿನನೇ ಲಿಂಗ ಪೂಜೆ ಇಟ್ಕೊಂಡಿವಿ. ಅದಕ್ಕೆ ಅಣ್ಣವ್ರು ಹೇಳಿದ್ರು, ನನ್ನ ರಮೇಶ್ ಅಪ್ಪಾಜಿ ಪ್ರತಿ ತಿಂಗಳು 1ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತಿದ್ದೆವು ಲಿಂಗ ಪೂಜೆ. ನಾನು ಒಂದು ಮಾತಂದ, ಅವತ್ತು ಇಲ್ಲಿ ಇರ್ಬೇಕನ್ನೋ ಕಂಡೀಷನ್ ಬಂತಂದ್ರ ಬೇರೆ ಎಲ್ಲರ ಕಾರ್ಯಕ್ರಮ ಒಪ್ಕೊಂಡು ಅಂದ್ರೆ ನನಗೆ ಕಷ್ಟ ಆಗ್ತದೆ. ಅದಕ್ಕೆ ಒಂದೇ ದಿನ ಇರಿ, ಯಾವತ್ತೋ ಒಂದು ದಿನ ನಾವು ಇಲ್ಲಿ ಇರ್ತೇವೆ, ಅದು ಪರಿಪೂರ್ಣ ದಿನ ಇಲ್ಲೇ ಇರಂಗ ಆಗ್ಬೇಕಂತ ತಿಳ್ಕೊಂಡು ಹುಣ್ಣಿಮೆ ದಿನನೇ
ಬೆಳಿಗ್ಗೆ ಲಿಂಗ ಪೂಜೆ, ಇಡೀ ದಿನ ಇಲ್ಲೇ ಇಟ್ಕೊಂಡು ಸಾಯಂಕಾಲ ಒಂದು ವಿಶೇಷವಾಗಿರ್ತಕ್ಕಂಥ ಭಜನೆ, ಯಾಕಂದ್ರೆ ಅಲ್ಲಿ ಪ್ರವಚನ ಕಾರ್ಯಕ್ರಮ ಏನ್ ನಡೆಯಲ್ಲ, ಬರೀ ಸುಂದರವಾಗಿ ನಮ್ಮ ಮನಸ್ಸು ಅರಳತಕ್ಕಂಥ ಭಜನೆ ನಡೆಸಬೇಕಂತ ತಿಳ್ಕೊಂಡು ಹುಣ್ಣಿಮೆ ದಿನ ಕಾರ್ಯಕ್ರಮ ಇಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಕಾರ್ಯಕ್ರಮ ಇರ್ತವೆ. ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬರಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನೊಂದು ಪ್ರತಿ ತಿಂಗಳು 23ನೇ ತಾರೀಕು ಶರಣ ಸಂಗಮ ಕಾರ್ಯಕ್ರಮ ನಡಿಬೇಕಂತ ಬಹಳ ಜನರ ಹಂಬಲ ಇತ್ತು. ನಾವ್ ಎಷ್ಟು ಸಂತೋಷ ಪಡ್ಬೇಕಂತಂದ್ರೆ 9 ದಿನದ ದಾಸೋಹಿಗಳು ಯಾವ ರೀತಿ ಆಗ್ಯಾರೋ ಹಂಗ 12 ತಿಂಗಳು ಪ್ರತಿ ತಿಂಗಳು 23ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ 12 ತಿಂಗಳು ಪ್ರತಿಯೊಬ್ಬರು ನಮ್ಮ ದಾಸೋ ಇರ್ಲಿ ಅಂತ ಈಗಾಗಲೇ 12 ತಿಂಗಳು ಬರ್ಸರಲ್ಲ, ಅವರಲ್ಲಿ ಒಂದು ಜೋರಾದ ಚಪ್ಪಾಳೆ ಅದನ್ನ ನಾವು ಕಲಿಸಿ. ಮತ್ತೆ ಇನ್ನೊಂದು ಮಾತು, 12 ಮುಗಿದು ಅಂತಿಲ್ಲ. ಮೊನ್ನೆ ಹೇಳ್ತಾ ಇದ್ರು ರಮೇಶ್ ಅವರು, ಇನ್ನ 4-5 ಹೆಚ್ಚಾಗಿ ಅವ್ರಿಗೆ ಹೆಂಗ್ ಮಾಡ್ಯಾರಿ ಎಂದು. ನಾವು ಅಂದೇವು ಒಂದು ದಿನಕ್ಕೆ ಇಬ್ಬರಿಬ್ರು ಮಾಡ್ಬೋದು, ಇದು ಮುಂದುವರಿಬೇಕಾಗ್ಯದ, ಬಹಳ ಚಂದ ಆಗ್ಬೇಕಾಗ್ಯದ ಅಂತ ತಿಳ್ಕೊಂಡಿವಿ. ಅದಕ್ಕೆ ಬಹಳ ಜನ ದಾಸೋಹಿಗಳು ಮುಂದೆ ಬಂದರೆ ಅದಕ್ಕೆ ಪ್ರತಿ ತಿಂಗಳು 23ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. 8-9 ಗಂಟೆವರೆಗೂ ಕಾರ್ಯಕ್ರಮ ಮಾಡಿ ಮತ್ತೆ ಪ್ರಸಾದ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಹುಣ್ಣಿಮೆ ದಿನ ಪ್ರತಿ ತಿಂಗಳು 23ನೇ ತಾರೀಕಿನ ದಿನ ನಾವ್ ಯಾರಿಗೆ ಫೋನ್ ಹಚ್ಚಬೇಕಂತಿಲ್ಲ ಅಥವಾ ಇದ್ರ ಬಗ್ಗೆ ಮತ್ತೊಮ್ಮೆ ನೆನಪು ಕೊಡ್ಬೇಕಂತಿಲ್ಲ. ನಮ್ಮ ಕ್ಯಾಲೆಂಡರ್ ಒಳಗೆ ಅವತ್ತಿನ ದಿನ ಬರ್ಕೊಡ್ಬೇಕು, ಇದು ಬಸವಗಿರಿಯ ದಿನ, ಬಸವಗಿರಿಗೆ ಹೋಗ್ತಕ್ಕಂಥ ದಿನ ಅಂತ ಬರ್ದಿಟ್ಟು ಅವತ್ತಿನ ದಿನ ನಾವೆಲ್ಲ ಅದರಲ್ಲಿ ಭಾಗಿ ಆಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸ್ತಾ, ಇದು ಕಾರ್ಯಕ್ರಮ ಕೆಲವರಿಗೆ ಗೊತ್ತಾಗ್ತದೋ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಒಂದು ಹೊರಗಡೆ ರಿಜಿಸ್ಟರ್ ಇರ್ತಾರೆ. ಏನಾರ ಅಂತ ಪರಿಸ್ಥಿತಿ ಬಂದ್ರೆ ಫೋನ್ ಮಾಡಿ ಇವತ್ತಿನ ದಿನ ಕಾರ್ಯಕ್ರಮದ ಅಂತ ತಮ್ಮ ಮೆಸೇಜ್ ಕೂಡ ಕೊಡ್ಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಒಂದು ಹೊರಗಡೆ ರಿಜಿಸ್ಟರ್ ಇಟ್ರೆ ನಿಮ್ಮ ಫೋನ್ ನಂಬರ್ ಅಡ್ರೆಸ್ ಬರ್ದು ಕೊಟ್ರಂದ್ರೆ ಅನಿವಾರ್ಯ ನಾವು ಇದರ ಕಾರ್ಯಕ್ರಮ ಇದ್ದಾಗಲೂ ಕೂಡ ತಮಗೆ ವಿಷಯ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದ. ಆ ವಿಷಯವನ್ನು ತಿಳ್ಕೊಂಡು ನಾವೆಲ್ಲ ಕೊಟ್ಟಿದ್ದ ಸಂಭ್ರಮದ ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸ್ತಾ 9 ದಿನ ಈ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮೆಲ್ಲ ಶರಣ ಬಳಗಕ್ಕೂ ಪೂರ್ವಕ ಶರಣಾರ್ಥಿಯನ್ನು ಸಲ್ಲಿಸಿ ನಾನು 2 ಮಾತಿಗೆ ಮಂಗಲವನ್ನು ಮಾಡ್ತೀನಿ. ಸರ್ವರಿಗೂ ಶರಣಾರ್ಥಿ.